ಮಹಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ನೆನೆದು ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್ ಪ್ರತಿಷ್ಠಾನ ಮತ್ತು ಸರ್ವಜ್ಞ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ನನ್ನ ಬಾಳಿನ ಬೆಳಕು ವಿಶ್ವದ ಮಹಾನ್ ಸಂತ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಜನ್ಮ ದಿನಾಚರಣೆಯ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಈ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸರಳ ಸಜ್ಜನಿಕೆಯ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷರು ಹಿರಿಯರು ಆಗಿರುವಂಥ ಶ್ರೀ ಎಸ್.ಎಂ. ರೆಡ್ಡಿ ಸರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಸಸಿಗೆ ನೀರನ್ನು ಎರೆಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸಿರುವಂಥ ಅಂಧರ ಬಾಳಿನ ಬೆಳಕು, ನಮ್ಮ ನಾಡು ಕಂಡ ಅಪರೂಪದ ಹೆಸರಾಂತ ನೇತ್ರ ತಜ್ಞರಾದ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಪಾಟೀಲ್ರವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಚೈತನ್ಯ ಶಕ್ತಿಯಾಗಿ ಇಂಥ ಆದರ್ಶ ಕಾರ್ಯಕ್ರಮಗಳನ್ನು ಮತ್ತು ಮಕ್ಕಳಿಗೆ ನೀಡುವುದರ ಮೂಲಕ ಈ ಸಂಸ್ಥೆಯ ಸತ್ಕೀರ್ತಿಯನ್ನು ನಾಡಿನ ತುಂಬ ಬೆಳಗಿರುವಂಥ ಶೈಕ್ಷಣಿಕ ಸಂತರೆಂದೇ ಹೆಸರಾಗಿರುವ ನಮಗೆ ಅತ್ಯಂತ ಆತ್ಮೀಯರು ಗೌರವನೀಯರು ಆಗಿರುವಂಥ ಶರಣಶ್ರೀ ಪ್ರೊಫೆಸರ್ ಚೆನ್ನಾರೆಡ್ಡಿ ಪಾಟೀಲ್ರವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಸರ್ವಜ್ಞ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಶ್ರೀ ಪ್ರಶಾಂತ್ ಕುಲಕರ್ಣಿಯವರೇ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜು ಕಲಬುರಗಿ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ವಿನೂತಾ ಆರ್.ಬಿ. ಅವರೇ, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗವೇ, ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಎಲ್ಲ ಸೇವಾಕರ್ತರೇ, ನಮ್ಮ ಆತ್ಮೀಯ ರಮೇಶ್ ಪಾಟೀಲ್ರವರೇ, ನಮ್ಮೊಂದಿಗೆ ಬಂದಿರುವ ಆತ್ಮೀಯ ಸಂಗೀತ ಕಲಾ ಬಳಗವೇ, ಅತ್ಯಂತ ಆಸ್ಥೆಯಿಂದ ಪಾಲ್ಗೊಂಡಿರುವ ಎಲ್ಲ ನನ್ನ ಮತ್ತು ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ಸ್ವಾಗತವನ್ನು ಮಾಡಿರುವಂಥ ಚೆನ್ನಾರೆಡ್ಡಿ ಸರ್ ಅವರು
ಈ ಕಾರ್ಯಕ್ರಮದ ಮಹತ್ವವನ್ನು ಕುರಿತಾಗಿ ಹೃದಯ ತುಂಬಿದ ಎರಡು ಮಾತುಗಳನ್ನು ನಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಕಳೆದ ವರ್ಷದ ಕಾರ್ಯಕ್ರಮದ ಫಲಶ್ರುತಿಯನ್ನು ನೆನಕೊಂಡು ಒಂದು ಕ್ಷಣ ಅವರು ಭಾವುಕರಾದರು. ತಾವ್ಯಾರೂ ಗಮನಿಸಲಿಲ್ಲ, ಅವರ ಕಂಠ ತುಂಬಿ ಬಂತು, ಭಾವ ನಿಜವಾಗಲೂ ಕೂಡ ಒಂದು ಕ್ಷಣ ಮಿಡೀತು. ಇವತ್ತಿನ ಒಟ್ಟು ಸಮಾಜದ ಸ್ಥಿತಿಗತಿಗಳನ್ನು ನೋಡಿದರೆ ಜೀವನದಲ್ಲಿ ಆದರ್ಶವನ್ನು ಮೈಗೂಡಿಸಿಕೊಂಡವರಿಗೆ ಬಹಳ ನೋವಾಗ್ತದೆ, ವ್ಯಥೆಯಾಗ್ತದೆ, ದುಃಖ ಆಗ್ತದೆ. ಕಾರಣ ಏನು ಅಂದರೆ, ಇವತ್ತು ರಾಜ್ಯ ಸರ್ಕಾರ ಆಗಸ್ಟ್ 1 ವ್ಯಸನ ಮುಕ್ತ ದಿನಾಚರಣೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಈ ದಿನವನ್ನು ಗೌರವಿಸುವಂಥ ಘೋಷಣೆಯನ್ನು ಮಾಡಿತು. ಕಳೆದ 5-6 ವರ್ಷಗಳ ಹಿಂದೆ ಘನ ಸರ್ಕಾರ ಈ ನಿರ್ಣಯವನ್ನು ತೆಗೆದುಕೊಂಡಾಗ ನಮಗೆಲ್ಲ ಸಂತೋಷ ಆಯಿತು. ತಮಗೆಲ್ಲ ಗೊತ್ತಿದೆ, ಅನೇಕ ಆಚರಣೆಗಳನ್ನು ನಾವು ಈ ರಾಷ್ಟ್ರದಲ್ಲಿ, ಈ ನಾಡಿನಲ್ಲಿ ಮಾಡ್ತೇವೆ. ಒಂದು ವರ್ಷದಲ್ಲಿ ಬರುವಂಥ 365 ದಿನಗಳು ಕೂಡ ಬೇರೆ ಬೇರೆ ಆಚರಣೆಗಳಿಗಾಗಿಯೇ ಮೀಸಲಿದ್ದಾವೆ. ಮಕ್ಕಳ ದಿನಾಚರಣೆ ಇರಬಹುದು, ಶಿಕ್ಷಕರ ದಿನಾಚರಣೆ ಇರಬಹುದು, ಅದರ ಜೊತೆಗೆ ವಿಶ್ವ ಮಹಿಳಾ ದಿನಾಚರಣೆ ಇರಬಹುದು, ಸ್ನೇಹ ದಿನಾಚರಣೆ ಇರಬಹುದು, ಪರಿಸರ ದಿನಾಚರಣೆ ಇರಬಹುದು. ಇಂಥ ಅನಂತ ದಿನಾಚರಣೆಗಳು. ಈ ಎಲ್ಲ ದಿನಾಚರಣೆಗಳನ್ನು ಮೀರಿ ಇಂದಿನ ಈ ದಿನಾಚರಣೆಗೆ ಯಾಕೆ ಇಷ್ಟು ಮಹತ್ವ? ಇದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕು ಜೀವನದಲ್ಲಿ. ಪರಿಸರ ದಿನಾಚರಣೆ ಮಾಡ್ತೇವೆ, ತಾಯಂದಿರ ದಿನಾಚರಣೆ ಮಾಡ್ತೇವೆ, ಮಕ್ಕಳ ದಿನಾಚರಣೆ ಮಾಡ್ತೇವೆ, ಶಿಕ್ಷಕರ ದಿನಾಚರಣೆ ಮಾಡ್ತೇವೆ, ಏನೆಲ್ಲ ದಿನಾಚರಣೆಗಳು ನಡೀತಾವೆ. ಆದರೆ ಈ ದಿನಾಚರಣೆಗೆ ಬಹಳ ವಿಶೇಷವಾಗಿರುವಂಥ ಮಹತ್ವ ಇದೆ. ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕು ಮುದ್ದು ಮಕ್ಕಳು. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮ ಮನಸ್ಸಿನ ಪಟಲದಲ್ಲಿ ಇದು ಉಳಿತು ಅಂದರೆ ನೀವು ಈ ರಾಷ್ಟ್ರದ ಬಹಳ ದೊಡ್ಡ ಸಂಪತ್ತಾಗ್ತೀರಿ, ಈ ನಾಡಿನ ಬಹಳ ದೊಡ್ಡ ಶಕ್ತಿ ಆಗ್ತೀರಿ. ನೀವೆಲ್ಲ ನೀವು ಎಷ್ಟು ಪುಣ್ಯ ಮಾಡಿದ್ದೀರಿ ಅಂದರೆ, ಇವತ್ತು ಸರ್ವಜ್ಞ ಸಂಸ್ಥೆಯಲ್ಲಿ ನೀವು ವಿದ್ಯಾರ್ಥಿಗಳಾಗಿ ಬಂದು ಇಲ್ಲಿ 2 ವರ್ಷಗಳ ಕಾಲ ನಿಮ್ಮ ಬದುಕನ್ನು ಕಟ್ಟಿಕೊಂಡು ನಿಮ್ಮ ಬಾಳಿನ ಭವಿಷ್ಯಕ್ಕಾಗಿ ಮುಂದಿನ ಹೆಜ್ಜೆಗಳನ್ನಿಡುವಾಗ ಈ ಸಂಸ್ಥೆ ಕೊಡುವಂಥ ಪಠ್ಯೇತರ ಚಟುವಟಿಕೆಯ ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಬದುಕನ್ನು ಬೆಳಗುತ್ತಾವೆ, ನಿಮ್ಮ ಬದುಕನ್ನು ಬೆಳಗುತ್ತವೆ. ಈ ಸಂಸ್ಥೆಯ ಹೊಸ ಕಟ್ಟಡ ನಿರ್ಮಾಣವಾದ ಮೇಲೆ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದವರೇ ಇವತ್ತಿನ ಈ ದಿನಾಚರಣೆಯ ಕಾರಣೀಕ ಪುರುಷರಾಗಿರುವಂತಹ ಇಳಕಲ್ಲಿನ ಡಾಕ್ಟರ್ ಮಹಾಂತಪ್ಪಗಳವರು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಈ ಸಂಸ್ಥೆಯ ಬಹಳ ದೊಡ್ಡ ಇತಿಹಾಸ. ಅಲ್ಲಿ ಮೂಲೆಯೊಳಗ ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ಅಲ್ಲಿ ನಮ್ಮ ಪೂಜ್ಯ ಗುರುಗಳಿದ್ದಾರೆ. ಇದರ
ಪ್ರವೇಶೋತ್ಸವಕ್ಕೆ ಅವರು ದಯಮಾಡಿಸಿದ್ರು. ಇಂದಿನ ದಿನಾಚರಣೆ ಪ್ರಸ್ತುತ ದಿನಮಾನಕ್ಕೆ ಅತ್ಯಂತ ಅವಶ್ಯ. ಬಹುಶಃ ಸರ್ಕಾರದವರು ಬೇರೆ ಎಲ್ಲ ದಿನಾಚರಣೆಗಳನ್ನು ಬಿಟ್ಟರೆ ನಡೀತದೆ, ಆದರೆ ಈ ದಿನಾಚರಣೆಯನ್ನ ಅವಶ್ಯವಾಗಿ ಮಾಡಬೇಕು. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಸ್ಟ್ 1 ವ್ಯಸನ ಮುಕ್ತ ದಿನಾಚರಣೆಯಾಗಿ ಮಾಡಿದರೆ ಸಾಲದು. ನನ್ನ ಕಳಕಳಿಯ ಮನವಿ ಏನು ಅಂದರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಮೂಲಕ ನಾವು ವ್ಯಕ್ತಿಗತವಾಗಿ ಮಾಧ್ಯಮದ ಮೂಲಕ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇವೆ. ಕೇಂದ್ರ ಸರ್ಕಾರದವರು ಕೂಡ ಆಗಸ್ಟ್ 1 ವಿಶ್ವ ಮುಕ್ತ ದಿನಾಚರಣೆಯಾಗಿ, ವ್ಯಸನ ಮುಕ್ತ ದಿನಾಚರಣೆಯಾಗಿ ಅವರು ಮುಂದಿನ ದಿನಮಾನದಲ್ಲಿ ಘೋಷಣೆ ಮಾಡುವಂತದ್ದು ಅತ್ಯಂತ ಅವಶ್ಯ ಇದೆ. ಇದು ದೇಶದ ತುಂಬ ನಡೀಬೇಕಾಗಿರುವಂತಹ ಕಾರ್ಯಕ್ರಮ. ಕಾರಣ ಏನು ಅಂದರೆ, ಇವತ್ತು ಯಾವ ಪುಣ್ಯಾತ್ಮರು ಹುಟ್ಟಿದ್ರೋ ಅವರು ಹುಟ್ಟಿದ್ದು ಇದೇ ಉದ್ದೇಶಕ್ಕಾಗಿ. ಕೆಲವರ ಹುಟ್ಟು ಈ ಜಗತ್ತಿನಲ್ಲಿ ಒಂದು ಜೀವನದ ಮೌಲ್ಯಕ್ಕಾಗಿಯೇ ಇರ್ತದೆ. ಕೆಲವು ಆದರ್ಶಗಳನ್ನು ಅವರು ಮೈಗೂಡಿಸಿಕೊಂಡು ಈ ನಾಡಿಗೆ, ಸಮಾಜಕ್ಕೆ, ಮನುಷ್ಯ ಲೋಕಕ್ಕೆ ಒಳಿತನ್ನ ಮಾಡುತ್ತಾರೆ. ಅದಕ್ಕಾಗಿ ಒಬ್ಬ ಉರ್ದು ಕವಿ ಒಂದು ಮಾತನ್ನ ಹೇಳ್ತಾನೆ, इस दुनिया में 3 तरह की लोग है. इस दुनिया में 3 तरह की लोग है. ಪಹಲಾ, ಮೊದಲನೇದವರು ಯಾರು ಅಂದ್ರೆ, ಬಹಳ ಚೆನ್ನಾಗಿ ಹೇಳ್ತಾನೆ ಆ ಪುಣ್ಯಾತ್ಮ, दूसरों को दर्द देते जीने वाले. दूसरों को ದರದ್ ದೇತೆ ಜೀನೆ ವಾಲೆ, ಇನ್ನೊಬ್ಬರಿಗೆ ಯಾವಾಗಲೂ ತೊಂದರೆಯನ್ನು ಕೊಡ್ತಾನೆ ಬದುಕುವಂತವರ ಒಂದು ಗುಂಪಿದೆ ಈ ಜಗತ್ತಿನೊಳಗೆ. ಕಾಲ ಕಾಲಕ್ಕೂ ಇದೆ, ಈಗೂ ಇದೆ. ದರದ್ ದೇತೆ ಜೀನೆ ವಾಲೆ. ದುಸ್ರಾ, ಬಹಳ ಸೊಗಸಾಗಿ ಹೇಳ್ತಾನೆ, दूसरों को डराते डुबोते जीने वाले. ಬೇರೆಯವರನ್ನ ಹೆದರಿಸ್ತಾ, ಬೇರೆಯವರನ್ನ ಮುಳುಗಿಸಿ, ಅವರ ತಲೆಯ ಮೇಲೆ ತಾವು ನಿಂತು ದರ್ಬಾರ ಮಾಡುವಂತ ಜಗತ್ತು ಒಂದು ಕಡೆ ಇದೆ ಈ ಜಗತ್ತಿನೊಳಗೆ. ಅಂಥವರು ಇದ್ದಾರೆ. ಆದರೆ ಉರ್ದು ಕವಿ ಕೊನೆಗೊಂದು ಮಾತನ್ನ ಹೇಳ್ತಾನೆ, ತೀಸರಾ, दूसरों को दुआ देते जीने वाले. ಇನ್ನೊಬ್ಬರಿಗೆ ಸದಾ ಒಳಿತನ್ನ ಬಯಸ್ತಾ, ಈ ನಾಡು ಸುಖವಾಗಿರಬೇಕು, ಈ ಸಮಾಜ ಸುಖವಾಗಿರಬೇಕು, ಮಾನವ ಜನಾಂಗ ಆನಂದವಾಗಿ ಬದುಕನ್ನು ಕಳೆಯಬೇಕು ಅನ್ನುವಂಥ ಅರಿವಿನ ಎಚ್ಚರಿಕೆಯಲ್ಲಿ ಇನ್ನೊಬ್ಬರ ಲೇಸನ್ನ ಬಯಸುವಂತ ಒಂದು ಜನಾಂಗವೂ ಕೂಡ ಈ ಮನುಷ್ಯ ಲೋಕದೊಳಗೆ ಬಾಳಿ ಬಂತು ಅಂತ ದುವಾ ದೇತೆ ಜೀನೆ ವಾಲೆ ಅನ್ನುವರ ಆ ಅಪರೂಪದ ಸಾಲಿನೊಳಗ ನನ್ನ ಪೂಜ್ಯ ಗುರುಗಳಾಗಿರುವಂಥ ಇಳಕಲ್ಲಿನ ಮಹಾಂತಪ್ಪಗಳವರು ಒಬ್ಬರಾಗ್ತಾರೆ. ಡಾಕ್ಟರ್ ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಒಬ್ಬರಾಗುತ್ತಾರೆ. ಇವರೆಲ್ಲ ಐಸಾ ಆರಾಮಿ ಜೀವನ ಕಳೆಯಬಹುದು. ಚಿತ್ತರಗಿ ಸಂಸ್ಥಾನದ ಮಠದ ಒಡೆಯರಾದರು 1970ರಲ್ಲಿ. ಅವರು ಪೀಠಾಧಿಪತಿಗಳಾದ 4ನೇ ವರ್ಷಕ್ಕೆ 1974ರಲ್ಲಿ ನನ್ನೂರಿಗೆ ಬಂದು ನಾನು 7th ಓದುವಾಗ ನನ್ನನ್ನ ಕರೆದುಕೊಂಡು ಹೋಗಿರುವಂತ ನನ್ನ ಪರಮ ಪೂಜ್ಯ ಗುರುಗಳು ಇಳಕಲ್ಲಿನ ಮಹಾಂತಪ್ಪಗಳು. 74ರಲ್ಲಿ ಅವರ ಬಳಿಗೆ ನಾನು ಹೋದೆ, ಅವರ ಹಿಂಬಾಲಕನಾದೆ, ಅವರ ಸೇವೆಯನ್ನು ಮಾಡಿದೆ, ಅವರ ಜೊತೆಗೆ ಓಡಾಡಿದೆ. ನೋಡಿ, ಅವರ ಕನಸು, ಅವರ ಕಲ್ಪನೆ ಎಷ್ಟು ಅದ್ಭುತ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರುವಂತಹ ಬಾಪೂಜಿಯವರು
ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ರು. ಈ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಸಿಗೋದಾದರೆ ಅದು ಈ ರೀತಿಯಲ್ಲಿ ಸಿಗಬೇಕು. ಬರೇ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣವನ್ನು ಮಾಡಿ ರಾಷ್ಟ್ರಗೀತೆಯನ್ನು ಹಾಡಿ ಸೆಲ್ಯೂಟ್ ಅನ್ನು ಕೊಡೋದೇ ಅದು ಸ್ವಾತಂತ್ರ್ಯದ ವ್ಯವಸ್ಥೆ ಅಲ್ಲ. ಅದನ್ನು ಮೀರಿ ನಿಜವಾದ ಸ್ವಾತಂತ್ರ್ಯ ಯಾವುದು ಅಂದರೆ ನಮ್ಮ ದೇಶದ ಒಬ್ಬ ನಾರಿ, ಒಬ್ಬ ಯುವತಿ ಮಧ್ಯರಾತ್ರಿಯಲ್ಲಿ ಸ್ವತಂತ್ರವಾಗಿ ತನ್ನ ಕೆಲಸಗಳನ್ನು ಮುಗಿಸಿಕೊಂಡು ತನ್ನ ಮನೆಯನ್ನ ಸುರಕ್ಷಿತವಾಗಿ ಮುಟ್ಟುವಂತಹ ವ್ಯವಸ್ಥೆ ಎಂದು ಈ ರಾಷ್ಟ್ರಕ್ಕೆ ಬರ್ತದೆ, ಅಂದು ಈ ದೇಶ ನಿಜವಾದ ಸ್ವಾತಂತ್ರ್ಯವನ್ನು ಪಡೆದ ಹಾಗೆ. ಮಹಾತ್ಮ ಗಾಂಧೀಜಿಯವರ ಅಂತರಂಗದ ಈ ಅರಿವಿನ ಭಾವದ ಮಾತುಗಳ ಬಗ್ಗೆ ನಮ್ಮ ಲಕ್ಷ್ಯ ಇರಬೇಕು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಇವತ್ತು ಹಾಡೇ ಹಗಲೇ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ, ಇವತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ದುರ್ವರ್ತನೆಗಳು ಇವತ್ತು ಎಲ್ಲೋ ನಡೆದಿದೆ ಅಂತ ನಾವು ಕಣ್ಣು ಮುಚ್ಚಿಕೊಂಡು ಕೂಡುವ ಹಾಗಿಲ್ಲ. ಇವತ್ತು ಎಲ್ಲೇ ನಡೆದಿದ್ದು ನಮ್ಮ ಊರಿಗೆ ಬರಬಹುದು, ನಮ್ಮ ಓಣಿಗೆ ಬರಬಹುದು, ನಮ್ಮ ಮನೆಗೂ ಕೂಡ ಬರಬಹುದು. ಅಂತ ಕೆಟ್ಟ ಪರಿಸ್ಥಿತಿಯ ವಾತಾವರಣ ಇವತ್ತು ಮನುಷ್ಯ ಸಮಾಜದಲ್ಲಿ ನಿರ್ಮಾಣ ಆಗ್ಯದ. ನೋಡಿ, ಅವರ ಸ್ವಾತಂತ್ರ್ಯದ ಕನಸು ಏನಾಗಿತ್ತೋ ಹಾಗೆ ಇವತ್ತು ಯಾವ ಪುಣ್ಯಾತ್ಮರ ಜಯಂತ್ಯೋತ್ಸವವನ್ನ, ಹುಟ್ಟು ಹಬ್ಬವನ್ನ ವ್ಯಸನ ಮುಕ್ತ ದಿನಾಚರಣೆಯಾಗಿ ಈ ಸರ್ವಜ್ಞ ಸಂಸ್ಥೆಯಲ್ಲಿ ನಾವೆಲ್ಲ ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆಯೋ, ಆ ಪುಣ್ಯಾತ್ಮರು ಚಿತ್ತರಗೆ ಇಳಕಲ್ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ 5ನೇ ವರ್ಷಕ್ಕೆ 74ರಲ್ಲಿ ಪೂಜ್ಯ ಗುರುಗಳ ಬಳಿಗೆ ನಾನು ಹೋದೆ. 1975ರಲ್ಲಿ ಹುನಗುಂದದ ಅವರ ಶಾಖಾ ಮಠ, 63 ಶಾಖಾ ಮಠಗಳ ಒಡೆಯರು ಪರಮ ಪೂಜ್ಯರು. ಹೈದರಾಬಾದ್ ನಿಜಾಮರು ಆ ಕಾಲದೊಳಗ ಶ್ರೀಮಠಕ್ಕೆ ಸಾವಿರಾರು ಎಕರೆ ಭೂಮಿಯನ್ನು ಉಂಬಳಿಯಾಗಿ ಕಾಣಿಕೆಯಾಗಿ ಕೊಟ್ಟವರು, ಬೆಳ್ಳಿಯ ಪಲ್ಲಕ್ಕಿಯನ್ನು ಕಾಣಿಕೆಯಾಗಿ ಕೊಟ್ಟವರು, ಬಂಗಾರದ ಒಡವೆಗಳನ್ನು ಕಾಣಿಕೆಯಾಗಿ ಕೊಟ್ಟವರು. ಅಷ್ಟೇ ಅಲ್ಲ, ನಿಜಾಮರ ಕಾಲದೊಳಗ ಹೈದರಾಬಾದದಲ್ಲಿ ಚಿತ್ತರಗಿ ಇಳಕಲ್ ಪೀಠದ ಶಾಖಾ ಮಠವನ್ನ ಹೈದರಾಬಾದದೊಳಗೆ ನಿರ್ಮಾಣ ಮಾಡಿದ್ರು. ಅದಕ್ಕೆ ಮಹಂತ ಮಂಜಲ್ ಅಂತ ಹೆಸರನ್ನ ಇಟ್ಟರು. ವಿಚಾರ ಮಾಡಬೇಕು, ಎಂಥ ಪ್ರಭಾವಿ ಪೀಠ ಅದು. ಅಂತ ವೈರಾಗ್ಯದ ಪೀಠಕ್ಕೆ 70ರಲ್ಲಿ ಬಂದಿರುವಂತಹ ಪರಮ ಪೂಜ್ಯರು 1975ರಲ್ಲಿ ತಮ್ಮ ಶಾಖಾ ಮಠದ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿಸಿದಾಗ ಅವರ ಜೊತೆಯಲ್ಲಿ ಸೇವಾದಮರಿಯಾಗಿ 8ನೇ ತರಗತಿಯನ್ನು ಓದುವಂತ ನಾನು ಅವರೊಟ್ಟಿಗೆ ಸೇವೆಗಾಗಿ ಹೋಗಿದ್ದವರು. ಅಂದು ಈ ಮಹಂತ ಜೋಳಿಗೆಯ ಅದ್ಭುತವಾದ ಬೆಳಕು ಹೊರಗೆ ಬಂತು. ಹುನಗುಂದದಲ್ಲಿ ಪರಿಶಿಷ್ಟ ಜಾತಿಯವರ ಓಣಿ, ದಲಿತರ ಓಣಿ, ಮಾದಾರ ಚೆನ್ನಯ್ಯನ ಓಣಿ. ಆ ಓಣಿಯೊಳಗೆ ಒಬ್ಬ ಯುವಕ ಸತ್ತಿದ್ದ. ಅಂದು ಹುನಗುಂದ ಮಠದಲ್ಲಿ ಕಾರ್ಯಕ್ರಮ. ಆ ಊರಿನ ಹಿರಿಯರೆಲ್ಲ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಬುದ್ಧಿ, ಇವತ್ತು ನಮ್ಮೂರಿನ ದಲಿತರ ಓಣಿಯಲ್ಲಿ ಒಬ್ಬ ಯುವಕ ಸತ್ತಿದ್ದಾನೆ, ತಾವು ಅಲ್ಲಿಯವರೆಗೆ ದಯಮಾಡಿಸಿ ಅವನಿಗೆ ಅಂತಿಮ ಆಶೀರ್ವಾದವನ್ನು ಮಾಡಬೇಕು, ಹೋಗೋಣ ನಡೀರಿ ಅಂತ ಎಲ್ಲ ಹಿರಿಯರನ್ನ ಕರ್ಕೊಂಡು ಪೂಜ್ಯರು ಆ ಕೇರಿಗೆ ಬಂದರು. ಜೊತೆಯಲ್ಲಿ ಕೆಳಗಡೆ ಹಾಸುವಂತ ಚಿತ್ರಾಸನವನ್ನ ಹಿಂಗೆ ಕೈಯಾಗಿ ಹಿಡ್ಕೊಂಡು ನಾನು ಬೆನ್ನತ್ತಿದ್ದೆ. ಪೂಜ್ಯರು ಬಂದು ಆ ಯುವಕನ ದೇಹದ ಮೇಲೆ ಪುಷ್ಪವನ್ನ ಹಾಕಿ ದುಃಖ ಮಾಡ್ತಾ ಕೂತಿರುವಂತ ಹೆಂಡರನ್ನ, ಮಕ್ಕಳನ್ನ ಕೇಳಿದ್ರು ಏನಾಗಿತ್ತು ಅಂತೇಳಿ.
ಆವಾಗ ಆ ಯುವಕನ ಹೆಂಡತಿ ಜೊತೆಯಲ್ಲಿರುವ ಒಂದೇ ಒಂದು ಹೆಣ್ಣು ಮಗು, ಚಿಕ್ಕ ಮಗು, 2 ವರ್ಷದ ಮಗು, ಪೂಜ್ಯ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರು ಹಾಕಿ ಆ ತಾಯಿ ಶರಗೊಟ್ಟಿ ಬೇಡಿಕೊಳ್ತಾಳೆ. ಏನಂತ ಹೇಳಿ ಅಪ್ಪ ಅವರೇ, ನನ್ನ ಗಂಡ ದುಡಿತಿದ್ದ, ಕುಡಿತಿದ್ದ, ಕುಡಿಯೋದು ಬಿಟ್ಟರೆ ಜೀವನನೇ ಇಲ್ಲ. ಎಷ್ಟೋ ಸಲ ನಾನು ಬೇಡಿಕೊಂಡೆ, ನನ್ನ ಮಾತನ್ನೇ ಕೇಳಲಿಲ್ಲ. ಕುಡುತ್ತಾ 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 16 ವರ್ಷ ಕುಡಿದು ಕೇವಲ 32 ವರ್ಷದೊಳಗ ಇವತ್ತು ಹೆಣವಾಗಿ ಬಿದ್ದ. ಮುಂದೆ ನಮ್ಮ ಗತಿಯೇನು ಅಪ್ಪ ಅವರೇ ಅಂತ ಆ ತಾಯಿ ದುಃಖಪಟ್ಟು ಅಪ್ಪ ಅವರ ಪಾದಕ್ಕೆ ಕಣ್ಣೀರಿನ ಅಭಿಷೇಕವನ್ನು ಮಾಡಿದ್ರು. ಈ ಸಂದರ್ಭವನ್ನು ನೋಡಿರುವಂತಹ ಪರಮ ಪೂಜ್ಯರು ಅಂದೇ ಒಂದು ಸಂಕಲ್ಪವನ್ನು ಮಾಡ್ತಾರ. ಇವತ್ತು ಕಣ್ಣೆದುರಿಗೆ ಒಂದು ಕುಟುಂಬ ಹಾಳಾಗಿದ್ದನ್ನು ನಾವು ನೋಡ್ತೇವೆ. ಇಂಥ ಲಕ್ಷೋಪಲಕ್ಷ ಕುಟುಂಬಗಳು ವ್ಯಸನದಿಂದ ಹಾಳಾಗ್ತಾ ಇದ್ದಾವೆ, ಬೀದಿಗೆ ಬರ್ತಾ ಇದ್ದಾವೆ. ಹುಟ್ಟಿದ ಮಕ್ಕಳು ಅನಾಥರಾಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ವಿಧವೆಯರಾಗ್ತಾ ಇದ್ದಾರೆ. ಮುಂದೆ ಗಂಡನನ್ನ ಕಳೆದುಕೊಂಡಿರುವವರ ಬಾಳು ಅದು ಸಾಯುವವರೆಗೆ ಗೋಳೇ ಆಗಿರುತ್ತದೆ. ಅದಕ್ಕಾಗಿ ವಿಜಯ ಮಹಂತ, ಇವತ್ತು ನಿನ್ನ ಪೀಠದಿಂದ ಒಂದು ಸತ್ಯ ಸಂಕಲ್ಪವನ್ನು ನಾನು ಮಾಡುತ್ತೇನೆ ಅಂತ ತಿಳ್ಕೊಂಡು ಹುನಗುಂದದ ಶ್ರೀಮಠಕ್ಕೆ ಬಂದ ಮೇಲೆ ಅವತ್ತಿನ ವೇದಿಕೆಯ ಮೇಲೆ ಪರಮ ಪೂಜ್ಯರು ಘೋಷಣೆಯನ್ನು ಮಾಡ್ತಾರೆ. ಇಂದಿನಿಂದ ಚಿತ್ತರಗ ಪೀಠದಿಂದ ಮಹಂತ ಜೋಳಿಗೆ ಅನ್ನುವಂತ ಜೋಳಿಗೆಯನ್ನು ಹಿಡ್ಕೊಂಡು ನಾನು ವ್ಯಸನಗಳ ಭಿಕ್ಷೆಯನ್ನು ಬೇಡುತ್ತೇನೆ. ಇಲ್ಲಿದ್ದವರು ಮೊದಲಿಗೆ ನನ್ನ ಜೋಳಿಗೆಯೊಳಗೆ ನೀವು ಚಟಗಳನ್ನು ಹಾಕಬೇಕು ಅನ್ನುವಂತ ಪ್ರಥಮ ಕಾರ್ಯಕ್ರಮವನ್ನ ಹುನಗುಂದದಲ್ಲಿ ನನ್ನ ಪೂಜ್ಯ ಗುರುಗಳು ಆರಂಭ ಮಾಡಿದರು. ಅಪ್ಪ ಅವರ ಜೋಳಿಗೆ ಎಷ್ಟು ದೊಡ್ಡ ಕೆಲಸವನ್ನ ಮಾಡಿತು ಅಂದ್ರೆ, ಹುನಗುಂದದಲ್ಲಿ ಎಷ್ಟೋ ಜನ ಯುವಕರು, ಆವಾಗಿನ್ನೂ ಗುಟ್ಕಾ ಬಂದಿರಲಿಲ್ಲ, ಬರೀ ಬೀಡಿ ಬಂದಿತ್ತು, ಸಿಗರೇಟ್ ಬಂದಿತ್ತು, ಅದೇ ಹೊಸದಾಗಿ ಮಾವ ಅಂತ ಬಂದಿತ್ತು. ಇವ್ರು ತಿನ್ನವರೆಲ್ಲ ಅಳಿಯ ಮಾವ. ಏನ್ ಮಾವ ಅಂದ್ರ ಎಲಿಯೊಳಗ ಅಡಿಕೆಯೊಳಗ ಜರ್ದಾ, ಕಿಮಾಮ್, ತಂಬಾಕ್ ಹಾಕಿ ಅದನ್ನು 10 ನಿಮಿಷ ಕುಟ್ಟಿ 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 ಮುದುಕರಿಗೆ ಕೊಟ್ಟಂಗೆ ಕೊಡೋದಕ್ಕೆ ಮಾವ ಅಂತಿದ್ರು. ಅದನ್ನು ತಿಂದವರಿಗೆ ಬೇಗನೆ ಕ್ಯಾನ್ಸರ್ ಬಂದು ಸತ್ತದ್ದು ಉಂಟು. ಅವೆಲ್ಲ ಸ್ಲೋ ಪಾಯ್ಸನ್ಗಳು. ಅದರೊಳಗೆ ನಿಕೋಟಿನ್ ಅನ್ನುವಂಥ ವಿಷ ಪದಾರ್ಥ ಇರ್ತದೆ. ಅದು ನಮ್ಮ ದೇಹದೊಳಗೆ ಪ್ರವೇಶ ಮಾಡ್ತದೆ, ನಮ್ಮ ರಕ್ತದ ಕಣಕಣವನ್ನು ಪ್ರವೇಶ ಮಾಡ್ತದೆ. ಅದು ಒಳಗಡೆ ಹೆಚ್ಚಾಯಿತು ಅಂದ್ರೆ ಮನುಷ್ಯನಿಗೆ ಅನ್ನ ರುಚಿಸೋದಿಲ್ಲ. ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು. ಅನ್ನ ರುಚಿಯಾಗಬೇಕು ಅಂದ್ರೆ ನಮ್ಮ ನಾಲಿಗೆಯಲ್ಲಿ ರಸನೇಂದ್ರಿಯಗಳು ಚೆನ್ನಾಗಿರಬೇಕು, ಲಾಲಾರಸ ಚೆನ್ನಾಗಿ ಉತ್ಪತ್ತಿಯಾಗಬೇಕು. ರಸನೇಂದ್ರಿಯ ಬತ್ತಿ ಹೋಯಿತು ಅಂದ್ರೆ, ಲಾಲಾರಸಗಳು ಉತ್ಪತ್ತಿ ಆಗದೆ ಹೋದ್ರೆ ತಿನ್ನುವ ಅನ್ನ ರುಚಿಯಾಗೋದಿಲ್ಲ. ಆ ಅನ್ನ ಒಳಗಡೆ ಪ್ರವೇಶವಾಗಿ ಜೀರ್ಣ ಆಗುವುದಿಲ್ಲ. ನೋಡಿ, ಈ ರೀತಿ ತಿನ್ನುವ ಚಟಕ್ಕೆ ಬಲಿಯಾದವರು ಇಂಥ ರೋಗಗಳಿಗೆ ತುತ್ತಾಗಿ ಲಕ್ಷೋಪಲಕ್ಷ ಜನ ಯುವಕರು ಹೋಗ್ತಾ ಇದ್ದಾರೆ. ಸರ್ ಹೇಳಿದ್ರಲ್ಲ ಆಗಲೇ, ನಿನ್ನೆ ಬಂದವರು, ಅವರು ಎಲ್ಲ ಕಡೆ ಓಡಾಡಿ ಸಂಶೋಧನೆ ಮಾಡಿದವರು. ಪ್ರತಿ ವರ್ಷ 6 ಲಕ್ಷಕ್ಕೂ ಮಿಗಿಲಾದ ಯುವಕರು ಚಟಗಳಿಂದ ಇವತ್ತು ಸಾಯ್ತಾ ಇದ್ದಾರಂದ್ರೆ ನಾವೆಲ್ಲ ಇವತ್ತು ವಿಚಾರ ಮಾಡಬೇಕು. ಇವತ್ತು ನಿಮಗಾಗಿ ಈ ಕಾರ್ಯಕ್ರಮವನ್ನ ಯಾಕೆ ಏರ್ಪಡಿಸಿದ್ದಾರೆ ಅಂದ್ರೆ, ನೀವೆಲ್ಲ ಓದುವಂತ ವಿದ್ಯಾರ್ಥಿಗಳು, ಓದಿನ ಮೂಲಕ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥವರು. ಕಳೆದ ವರ್ಷ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ, ನೀವು ವಿದ್ಯಾರ್ಥಿಗಳಾಗಿರುವಂಥವರು ಗ್ರಾಮೀಣ ಪ್ರದೇಶದಿಂದ ಬಂದವರು, ಹಳ್ಳಿಗಳಿಂದ ಬಂದವರು, ಬಡತನದ ಮನೆಗಳಿಂದ ಬಂದವರು. ನಿಮ್ಮ ತಂದೆ ತಾಯಿಗಳು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಜೀವನ ಮಾಡಿ ಒಕ್ಕಲುತನ ಮಾಡಿ
ಎಲ್ಲೆಲ್ಲೋ ಶ್ರಮ ವಹಿಸಿ ನನ್ನ ಮಕ್ಕಳು ವಿಜ್ಞಾನ ಓದಬೇಕು, ನನ್ನ ಮಕ್ಕಳು ಸೈನ್ಸಿನೊಳಗೆ ಪಾಸ್ ಆಗಬೇಕು, ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ಮನೆತನದ ಕೀರ್ತಿಯನ್ನು ತರಬೇಕು ಅನ್ನುವಂತ ಇಂಥ 10 ಕನಸುಗಳನ್ನು ಹೊತ್ತುಕೊಂಡು ನಿಮ್ಮ ಹೆತ್ತವರು ನಿಮ್ಮನ್ನು ಕಷ್ಟಪಟ್ಟು ಇಲ್ಲಿ ಕಳಿಸ್ತಾರೆ. ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಮಕ್ಕಳು ಯಾವ್ಯಾವುದೋ ವಿಚಾರಕ್ಕೆ ತಮ್ಮ ಮನಸ್ಸನ್ನು ಹರಿಬಿಟ್ಟು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿನೇ ಮನಸ್ಸನ್ನು ಕೆಡಿಸಿಕೊಂಡು, ಮನಸ್ಸಿನ ಮೂಲಕ ಆರೋಗ್ಯವನ್ನು ಕೆಡಿಸಿಕೊಂಡು ಬದುಕನ್ನ ಹಾಳು ಮಾಡಿಕೊಳ್ಳುವಂತ ವಿಚಿತ್ರ ವ್ಯವಸ್ಥೆಯಲ್ಲಿ ನಮ್ಮ ಯುವ ಜನಾಂಗ ಇವತ್ತು ಸಾಗುತ್ತಾ ಇದೆ. ಇದು ದುರ್ದೈವದ ಮಾತು. ನಾವು ಈಗೂ ಕೂಡ ಬಹಳ ಸಂತೋಷದಿಂದ ನಾಡಿನ ತುಂಬ ಓಡಾಡ್ತೇವೆ, ಸಂತೋಷ ಪಡ್ತೇವೆ. ಈಗ ತಾನೇ ನಮ್ಮ ಪ್ರಾಚಾರ್ಯರು ಆ ಫ್ಲೆಕ್ಸ್ಗಳನ್ನು ಹಿಡಿಯುವ ಸಲುವಾಗಿ ಇಬ್ಬರು ಮಕ್ಕಳನ್ನು ಕರೆದು, ಅವ್ರಿಗೆ ಎಷ್ಟು ಬ್ಯಾಸರಿಕೆ ಅಂದ್ರೆ ಹೋದ್ರೆ ಏನು ಜಗತ್ತು ಕಡಿಮೆಯಾಗಿ ಹೋಗ್ತದೇನೋ ಅನ್ನೋದು ಮಾಡಿದರು. ಅವರು ನನಗೆ ನೋಡಿ ಬಹಳ ಮುಜುಗರ ಅನಿಸ್ತು. ಅವಕಾಶವನ್ನ ಮನುಷ್ಯ ಜೀವನದೊಳಗೆ ಬಳಸ್ಕೋಬೇಕು. ಅದು ಯಾವುದೇ ಅವಕಾಶ ಇರಲಿ, ಸೇವೆ ಮಾಡುವ ಅವಕಾಶ. ನಮ್ಮಲ್ಲಿ ಎನರ್ಜಿ ಇರಬೇಕು, ನಮ್ಮಲ್ಲಿ ಖುಷಿ ಇರಬೇಕು, ನಮ್ಮಲ್ಲಿ ಸಂತೋಷ ಇರಬೇಕು. ಚಿಕ್ಕ ವಯಸ್ಸಿನ 18 ವಯಸ್ಸಿನ ಹುಡುಗರು ನೀವು ಅದನ್ನು ಬಂದು ಹಿಡ್ಕೊಳ್ಳಿಕ್ಕೆ ನೀವು ಇಷ್ಟು ಬೇಸರ ಮಾಡ್ಕೊಂಡ್ರಿ. ಏನೋ ನಿಮ್ಮ ಮನೆಯ ಆಸ್ತಿ ಕಸಗೊಳಕತ್ಯಾರೇನೋ ಅನ್ನೋದು ಮಾಡಿದ್ರಿ. ಅವನ ಮುಖ ನೋಡಿ ನನಗಟ್ಟು ಎಷ್ಟು ವ್ಯಥೆ ಅನಿಸ್ತು. ಯಪ್ಪ, ಹಿಂಗ್ಯಾಕೆ ಮಾಡ್ತದ ಈ ಹುಡುಗ? ಏನು ತಪ್ಪು ಕೆಲಸಕ್ಕೆ ಗುರುಗಳು ಕರೆದಾರ? ಒಂದು ಫೋಟೋ ಪ್ರೋಗ್ರಾಮ್ಗೆ ಬಂದು ಕುಂತು ಚಂದ ಒಂದು ಫೋಟೋ ತೆಗೆಸ್ಕೊಂಡು ನಿನ್ನ ಜೀವನದೊಳಗ ಅದೊಂದು ಲೈಫ್ ಮೆಮೊರಿ, ಮುಂದೆ ನೀನು ದೊಡ್ಡವನಾದಾಗ ಅದನ್ನು ನೆನಪು ಮಾಡ್ಕೊಳಕ್ಕೆ ಬರ್ತದೆ. ಇಂಥ ಅವಕಾಶಕ್ಕೂ ನಮ್ಮ ಮಕ್ಕಳು ಇವತ್ತು ಮನಸ್ಸು ಮಾಡಲ್ಲ. ಎಷ್ಟು ಆಲಸ್ಯತನ ನಮ್ಮ ಮಕ್ಕಳಲ್ಲಿ ಇವತ್ತು ಬೇರೂರ್ತಾ ಇದೆ. ಗಂಟೆಗಟ್ಟಲೆ ಏನಾದರೂ ಮಾಡ್ರಿ ಅಂದ್ರೆ ದುನಿಯಾ ಮಾಡ್ತಾರೆ ತೆರೆಮರೆಯೊಳಗೆ. ಆದರ್ಶಕ್ಕಾಗಿ ಇವತ್ತು ನಮ್ಮನ್ನು ನಾವು ಒಪ್ಪಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮಕ್ಕಳು ಇವತ್ತು ಚೈತನ್ಯದಾಯಕವಾಗಿರುವಂಥ ವಿಚಾರಗಳನ್ನು ನಮ್ಮ ಜೀವನದೊಳಗೆ ನಾವು ತುಂಬ್ಕೋಬೇಕು. ಬಹಳ ಅಪರೂಪವಾಗಿರುವಂಥ ಪ್ರಸಂಗಕ್ಕೆ ನಾವೆಲ್ಲ ಸಾಕ್ಷಿಯಾಗಿರುವಂತಹದ್ದು ಪರಮ ಪೂಜ್ಯರ ಹುಟ್ಟಿದ ಹಬ್ಬವನ್ನ ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕು, ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಚಟಕ್ಕೆ ಬಿದ್ದವರು, ಕುಡಿದು ತಿಂದು ಹಾಳಾಗಿ ಹೋಗಿರುವಂಥ ವ್ಯವಸ್ಥೆಗಳು ಏನೆಲ್ಲ ಉದಾಹರಣೆಗಳಾಗಿರಬಹುದು. ಇದರ ಮಧ್ಯದಲ್ಲಿ ಈ ಕಾರ್ಯಕ್ರಮದ ಲಾಭ ನಮಗೇನು ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕು. ನೀವೆಲ್ಲ ಮಕ್ಕಳು ಬಹಳ ವಿಶೇಷವಾಗಿ ಇವತ್ತು ಒಂದು ಮಾತನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ತಾವು ಇವತ್ತಿನ ಈ ಪ್ರಸಂಗವನ್ನು ಬಹಳ ಪ್ರಾಮಾಣಿಕವಾಗಿ ಬಳಸಿಕೊಂಡು ನೀವು ಎಂದೂ ಕೂಡ ನಿಮ್ಮ ಜೀವನದೊಳಗೆ ವ್ಯಸನಕ್ಕೆ ಚಟಗಳಿಗೆ ಬಲಿಯಾಗದಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಸಂವಿಧಾನದ ಪ್ರತಿಜ್ಞೆ ಮಾಡ್ತೇವೆ, ಮತ್ಯಾವುದೋ ಪ್ರತಿಜ್ಞೆ ಮಾಡ್ತೇವೆ. ಅದೆಲ್ಲದನ್ನ ಮೀರಿ ನಿಜವಾದ ಸಂವಿಧಾನ ಯಾವುದು ಅಂದ್ರೆ ನಮ್ಮ ಬದುಕನ್ನು ನಾವು ಹಸನಾಗಿ ಇಟ್ಟುಕೊಳ್ಳುವುದೇ ನಿಜವಾದ ಸಂವಿಧಾನ. ಎಲ್ಲಿವರೆಗೆ ನಾವು ಸ್ವಚ್ಛ ಆಗೋದಿಲ್ವೋ ಅಲ್ಲಿವರೆಗೆ ಭಾರತ್ ಸ್ವಚ್ಛ ಮಾಡಲಿಕ್ಕಾಗೋದು. ಇದು ನನ್ನ ಅನುಭವದ ಮಾತು. ಸ್ವಚ್ಛ ಭಾರತ್ ಘೋಷಣೆ ಮಾಡ್ಕೋತಾನೋ ಹೊಂಟಿವಿ ನಾವು. ಒಂದೆರಡು ಫೋಟೋ ಪ್ರೋಗ್ರಾಮಿಗಾಗಿ ಸ್ವಚ್ಛ ಭಾರತ್. ಮತ್ತೆ ನೋಡಿದರೆ ನಮ್ಮದೆಲ್ಲ ಬಹಳ ಹೊಲಸಿನಿಂದ ಕೂಡಿರುವಂತಹದ್ದು. ಇವತ್ತು ನೀವು ಯುವಕರು ಹೆಚ್ಚಾನೆಚ್ಚು ಹುಡುಗರಲ್ಲಿ ವ್ಯಸನಗಳ ಹೆಚ್ಚಾಗ್ತಾವೆ. ದುರ್ದೈವ, ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳಲ್ಲಿಯೂ ಕೂಡ ವ್ಯಸನಗಳು ಹೆಚ್ಚಾಗ್ತಾ ಇದ್ದಾವೆ. ನೀವು ಬಹುಶಃ ಮೀಡಿಯಾಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಹೈಸ್ಕೂಲ್ ಓದುವಂತ ಹೆಣ್ಣು ಮಕ್ಕಳು ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ವಿಡಿಯೋ ಮಾಡಿ ಇವತ್ತು ಫೇಸ್ಬುಕ್ಕಿಗೆ ಬಿಡುವಷ್ಟು
ನೀಚತನಕ್ಕೆ ನಮ್ಮ ಮಕ್ಕಳು ಹೇಳಿದಾರಂದ್ರೆ ಎಷ್ಟು ಗಟ್ಟಿದೆ ಸಮಾಜ ಅನ್ನುವುದನ್ನು ನಾವು ವಿಚಾರ ಮಾಡಬೇಕು. ಇವತ್ತು ಸಮಾಜದಲ್ಲಿ ಡಿಸೆಂಬರ್ 31 ಬಂತು ಅಂದ್ರೆ ನ್ಯೂ ಇಯರ್ ವೆಲ್ಕಮ್ ಮಾಡ್ತೇವೆ ಅಂತ ತಿಳ್ಕೊಂಡು ಬೆಂಗಳೂರಿನ MG ರಸ್ತೆಯೊಳಗೆ ಪಟ್ಟೆ ಹುಡುಗರು, ಅವ್ರನ್ನ ಆದರ್ಶ ಅಂತ ನಾನು ಅನ್ನೋದಿಲ್ಲ, ಪಟ್ಟೆ ಹುಡುಗರು ಬದುಕನ್ನ ಮನಸ್ಸನ್ನ ಕೆಡಿಸಿಕೊಂಡವರು, ನಾವು ಹೊಸ ವರ್ಷವನ್ನು ಸ್ವಾಗತ ಮಾಡ್ತೇವೆ ಅನ್ನುವಂಥ ಹುಚ್ಚಿನೊಳಗ MG ರಸ್ತೆಯೊಳಗೆ ಇವತ್ತು ಕುಡಿದು, ನಮ್ಮ ಸರ್ ಹೇಳಿದ್ರಲ್ಲ, ಡ್ರಗ್ಗಿಗೆ ಅಡಿಕ್ಟ್ ಆಗಿ, ಗಾಂಜಾ ಅಫೀಮುಗಳಿಗೆ ಅಡಿಕ್ಟ್ ಆಗಿ, ಅದನ್ನು ಬಳಸಿಕೊಂಡು ಹುಚ್ಚರಂಗ ಕುಣಿದು ಕುಪ್ಪಳಿಸುವುದೇ ಹೊಸ ವರ್ಷದ ಸ್ವಾಗತ. ಅದನ್ನು ಅಲ್ಲೇ ಅಲ್ಲ ವಿಚಾರ ಮಾಡಿದ್ರು. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು 200 ವರ್ಷಗಳ ಕಾಲ ಏನು ಆಳಿದ್ರು, ಅವರು ಕೊಟ್ಟಿರುವಂತ ಕ್ಯಾಲೆಂಡರ್ ಸಿಸ್ಟಮ್ ವಿನಃ ನಮ್ಮದಲ್ಲ. ಭಾರತೀಯರಿಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಇವೇ ನಮ್ಮ 12 ಮಾಸಗಳು. ಯುಗಾದಿ ಪಾಡ್ಯವೇ ನಮಗೆ ಹೊಸ ವರುಷ ಭಾರತೀಯರಿಗೆ. ಇದು ನಿಮ್ಮ ತಲೆಯೊಳಗೆ ಕೂಡಬೇಕು. 31 ರಾತ್ರಿ ಪೇಂಟ್ ಬಾಕ್ಸ್ ತಗೊಂಡು ರಸ್ತೆ ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದ್ರೆ ಹೊಸ ವರ್ಷ ಅಲ್ಲ. ನಿಮ್ಮ ಹೃದಯದೊಳಗೆ ನಾವು ಹ್ಯಾಪಿ ಆಗಿರಬೇಕು ಅನ್ನುವಂತ ಅರಿವಿನ ಅಕ್ಷರ ಎಂದು ಮೂಡುತ್ತದ, ಅಂದು ನಿಮ್ಮ ಬದುಕು ಧನ್ಯ ಆಗ್ತದ, ಪಾವನ ಆಗುತ್ತದೆ. ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತೇನೆ. ಕಳೆದ ವರ್ಷ ಡಿಸೆಂಬರ್ 31 ರಾತ್ರಿ ಬೆಂಗಳೂರಿನ MG ರಸ್ತೆಯೊಳಗೆ ದುರಂತವೇ ನಡೆದು ಹೋಯಿತು. ಡ್ರಗ್ಗಿಗೆ ಅಡಿಕ್ಟ್ ಆಗಿರುವಂಥವರು, ಗಾಂಜಾಕ್ಕೆ ಅಡಿಕ್ಟ್ ಆಗಿರುವಂಥವರು, ಕುಡಿತದ ಬಾಟಲ್ಗಳನ್ನು ಕೈಯಲ್ಲಿಡಿಕೊಂಡು ಕುಡಿದು ಸಿಕ್ಕಾಬಟ್ಟೆ ಕುಣಿದಾಡುವಂಥವರು, ಇವತ್ತು ಹೆಣ್ಣು ಕುಲವೇ ತಲೆ ತಗ್ಗಿಸುವಂಥ ದುರಂತ ನಡೆದು ಹೋಯಿತು ಬೆಂಗಳೂರಿನೊಳಗೆ. ಯಾಕೆ? ಚಟದಿಂದ, ವ್ಯಸನದಿಂದ. ಅಂದು ಯುವಕ ಯುವತಿಯರು ಕುಣಿತಾ ಇರುವಾಗ ಇಬ್ಬರು ಯುವತಿಯರ ಮೈ ಮೇಲೆ ಹಾಕಿಕೊಂಡಿರುವ ಬಟ್ಟೆಯೂ ಕೂಡ ಕಳಚಿ ಬಿದ್ದರೂ ಅವರಿಗೆ ಅರಿವಿರಲಿಲ್ಲ. ತಲೆ ತಗ್ಗಿಸಬೇಕಾಗ್ತದೆ, ಮನಸ್ಸಿಗೆ ನೋವಾಗ್ತದೆ. ಎಲ್ಲಿಗೆ ಬಂತು ನಮ್ಮ ಬದುಕಿನ ವ್ಯವಸ್ಥೆ? ಯಾರನ್ನು ನಾವು ಎಜುಕೇಟೆಡ್ ಅನ್ನಬೇಕು? ಕೇವಲ ಅಕ್ಷರಗಳನ್ನು ಕಲಿತವರಷ್ಟೇ ಏನು? ಅಕ್ಷರದ ಜೊತೆಗೆ ಜೀವನದ ಅರಿವು ಎಲ್ಲಿಯವರೆಗೆ ಬರೋದಿಲ್ಲ, ಅದು ಜೀವನದ ಪೂರ್ಣ ಶಿಕ್ಷಣ ಅನ್ನಿಸಿಕೊಳ್ಳುವುದಿಲ್ಲ. ಅಂತ ಪೂರ್ಣ ಶಿಕ್ಷಣದ ಪ್ರಾಪ್ತಿಗಾಗಿನೇ ಇವತ್ತು ನಾವು ಜೀವಮಾನದ ಸಾಧನೆಯನ್ನ ಮಾಡಲಿಕ್ಕೇನೆ ಇಂಥ ವಿದ್ಯಾಲಯಗಳಿಗೆ ಬರುವುದು. ಇವತ್ತು ನೋಡಿ, ದುರ್ದೈವದ ಮಾತು, ನಮ್ಮ ದೇಶದಲ್ಲಿ 6,64,000 ಹಳ್ಳಿಗಳಿದ್ದಾರೆ. ಈ ದೇಶದ ಹಳ್ಳಿಗಳ ಸಂಖ್ಯೆ ಇದೆ. ಇಷ್ಟು ಹಳ್ಳಿಗಳನ್ನು ನಾವು ಇವತ್ತೇನಾದರೂ ಹೊತ್ತು ನೋಡಿದರೆ, ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಕಾಣುವಂಥದ್ದೇನು ಅಂದ್ರೆ, ಎಲ್ಲ ಮನೆಗಳಲ್ಲಿ ಇವತ್ತು ಕುಡುಕರು ಸಿಗ್ತಾರೆ. ಎಲ್ಲ ಮನೆಗಳಲ್ಲಿ ದುಡಿಯುವಂತ ವರ್ಗ ಬಾಯಲ್ಲಿ ಗುಟ್ಕಾ ಹಾಕಿಕೊಳ್ಳೋರು ಸಿಗ್ತಾರೆ. ಅದು ಅಮೃತ ಅಲ್ಲ, ಪರಮಾಮೃತ ಅಲ್ಲ, ಅದೇನು ಎನರ್ಜಿ ಕೊಡೋದಿಲ್ಲ, ಈ ದೇಹಕ್ಕೇನು ದೊಡ್ಡ ಟಾನಿಕ್ಕು ಅಲ್ಲ. ಕಚಾ ಪಿಚ್ಚ ತಿನ್ನೋದು, ಪಿಚ್ಚ ಪಿಚ್ಚ ಉಗುಳೋದು. ಏನ್ರಿ? ಇದು ನೆನಪಿಟ್ಟುಕೋರಿ. ಅವ್ರು ಯಾರು ಉಗುಳ್ತಿರ್ತಾರಲ್ಲ, ಅವ್ರ ಮುಂದೆ ಹಿಂಗೆ ಅನ್ಕೋತ ಹೋಗ್ರಿ, 4 ದಿನದಾಗ ಬಿಡ್ತಾನ. ಕಚಾ ಪಿಚ್ಚ ತಿನ್ನೋದು, ಪಿಚ್ಚ ಪಿಚ್ಚ ಉಗುಳೋದು, ಥೂ ಅನ್ಬೇಕು ನೀವು. ಎಷ್ಟು ವಿಚಿತ್ರ! ಅವನಿಗೆ ಗೊತ್ತಿಲ್ಲ, ಅದನ್ನ 10, 20, 50, 100 ಕೊಟ್ಟು ಖರೀದಿ ಮಾಡ್ತಾನೆ. ಕರೋನಾ ಕಾಲದಲ್ಲಿ ಗುಟ್ಕಾ ಚಟ ಮಾಡುವವರೇ ಮಾರುವಂತವರನ್ನು ಕೋಟ್ಯಾಧೀಶ್ವರನನ್ನಾಗಿ ಮಾಡಿದರು. ನಿಮಗೆ ಗೊತ್ತಿರಲಿ, ಎಷ್ಟೋ ಜನ ಹೊರಗಡೆ ಸಿಗೋದಿಲ್ಲ ಅಂತ ತಿಳ್ಕೊಂಡು ಏನು ಶೇಖರಣೆ ಮಾಡಿಟ್ಕೊಂಡಿದ್ರು, ಅವರು ಗುಪ್ತವಾಗಿ ಮಾರಾಟ ಮಾಡಿ 10 ರೂಪಾಯಿ ಕಿಮ್ಮತ್ತಿನ ಗುಟ್ಕಾ ಚೀಟಿಗೆ 100 ರೂಪಾಯಿ ರೇಟನ್ನ ಮಾಡಿದ್ರು ಕೂಡ ನಮ್ಮ ಯುವಕರು ತಿಂದ್ರು. ದುರಂತ. ಎಷ್ಟೋ ಜನ ಅವಾಗಲೇ ಹೋಗಿಬಿಟ್ರು, ಸತ್ತು ಹೋದ್ರು. ಗುಟ್ಕಾ ಅನ್ನೋದಿದೆಯಲ್ಲ, ಅದು ವಿಚಿತ್ರವಾದ
ಮನೋರೋಗಕ್ಕೆ ಕಾರಣ ಆಗ್ತದೆ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಕೊನೆಗೆ ಒಬ್ಬ ಯುವಕ ಗುಟ್ಕದ ಚಟಕ್ಕೆ ಬಲಿಯಾದ ಅಂದ್ರೆ ಅದನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ ನೋಡಿ. ಆ ಗುಟ್ಕ ಪೌಡ್ರ್ ಏನಿದೆಯಲ್ಲ ಅದರೊಳಗೆ ಬ್ಲೇಡನ್ನ ಇಟ್ಟರೆ ಅದು ಸಹಿತ ಪುಡಿ ಪುಡಿಯಾಗಿ ಹೋಗ್ತದೆ. ವಿಚಾರ ಮಾಡಿ ಅದು ಹೇಗಿರಬಹುದು, ಅದು ಎಷ್ಟು ಆರೋಗ್ಯ ಕೆಡಿಸ್ತದೆ. ಅವನಿಗೆ ಗೊತ್ತಿಲ್ಲ, ತಿಂತಾನೆ ಅಗಿದು ಅಗಿದು ತಿಂತಾನೆ. ಅದರ ಕಣಕಣವೂ ದೇಹದೊಳಗೆ ಪ್ರವೇಶ ಆಗ್ತದೆ. ಆದ್ರವ ಎಲ್ಲಿ ಉಗುಳ್ತಾನಂದ್ರ ಅದನ್ನ ಹೊಲಸಿನೊಳಗೆ ಫುಟ್ಪಾತ್ ಮೇಲೆ ಗಟಾರದೊಳಗೆ ಉಗುಳ್ತಾನೆ. ಇಲ್ಲಿ ತನ ಎಲ್ಲಿತ್ತದು? ಉಗುಳೋ ಪೂರ್ವದಲ್ಲಿ ಎಲ್ಲಿತ್ತು? ಬಾಯಿಯೊಳಗಿತ್ತು. ಇದರಿಂದ ಏನು ಅರ್ಥ ಅಂದ್ರ ಇದು ಇಲ್ಲಿ ಉಗುಳ್ಲಿಕ್ಕೇನೆ ಯೋಗ್ಯ. ಎಲ್ಲಿ? ಗಟಾರದಲ್ಲಿ, ಫುಟ್ಪಾತ್ ಮೇಲೆ. ಇದು ಬಾಯಾಗಿರಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೋಬೇಕು. ಮತ್ತು ಅದು ಅಮೃತವೇ ಆಗಿದ್ರೆ ಅವನ ಜೇಬಿನೊಳಗೆ ಉಟ್ಕೊಂಡು ಅದನ್ನು ಶೇಖರಣೆ ಮಾಡಿ ಇಡಾಕ್ ಬರ್ತಿತ್ತಲ್ಲ ಅಲ್ಲ? ವಿಚಾರ ಮಾಡಿ. ಹಾಗಾಗಿ ಗುಟ್ಕಾ ತಿನ್ನುವ ಬಾಯಿಗೂ ಗಟಾರಕ್ಕೂ ವ್ಯತ್ಯಾಸ ಇಲ್ಲ. ಬೋತಾರ್ ಈಕ್ವಲ್. ಅವೆರಡೂ ಒಂದೇನೇ. ಗಟಾರ ಬೇರೆ ಅಲ್ಲ, ತಿನ್ನುವವನ ಬಾಯಿ ಬೇರೆ ಅಲ್ಲ. ಅದು ಹೊರಗದ, ಇದು ಇಲ್ಲೇ ಅದ ನೋಡಿ. ಗುಟ್ಕಾದಲ್ಲಿರುವಂತ ತಂಬಾಕು ಅದು ಎಷ್ಟು ಡೇಂಜರ್ ಅಂದ್ರೆ ನಿಮ್ಗೆ ಉದಾಹರಣೆ ಕೊಡ್ತೇನೆ. ನಾನು ಕಂಡುಂಡ ಸತ್ಯ, ಬಹುಶಃ ಈ ಭಾಗದಲ್ಲಿ ತಂಬಾಕನ್ನು ಬೆಳೆಯೋದಿಲ್ಲ. ನೀವು ಬೆಳಗಾವಿ ಜಿಲ್ಲೆಯ ಗಡಿ ಭಾಗದ ನಿಪ್ಪಾಣಿ, ಸಂಕೇಶ್ವರ್, ಗಡ್ ಇಂಗ್ಲೇಸ್ ಆ ಭಾಗಕ್ಕೆ ನೀವು ಹೋದ್ರೆ ಅಲ್ಲಿ ಹೆಚ್ಚಾನೆಚ್ಚು ತಂಬಾಕನ್ನು ಬೆಳೀತಾರೆ. ತಂಬಾಕು ಬೆಳೆ ಬೆಳೆಯುವಂತ ದೊಡ್ಡ ದೊಡ್ಡ ಹೊಲಗಳು, ತೋಟಗಳು ಇರ್ತಾವ. ತಂಬಾಕು ಬೆಳೆ ಎತ್ತರ ಆಯಿತು ಅಂದ್ರೆ ಆ ಹೊಲದೊಳಗ ಹಾವು ಸಹಿತ ಪ್ರವೇಶ ಮಾಡುವುದಿಲ್ಲ. ಹಾವು ವಿಷಜಂತು. ಅಂತ ಹಾವು ಕೂಡ ಆ ತಂಬಾಕಿನ ಹೊಲದೊಳಗೆ ಹೋಗೋದಿಲ್ಲ. ಯಾಕಂದ್ರೆ ಅದರ ಘಾಟು ಅದಕ್ಕಾಗೋದಿಲ್ಲ. ನೋಡ್ರಿ, ಅದು ಅಲ್ಲೇನಾದ್ರೂ ಅಪ್ಪಿ ತಪ್ಪಿ ಹೋಯಿತು ಅಂದ್ರೆ ಹೊಲ ದಾಟೋದ್ರೊಳಗಾಗಿನೇ ವಿಲವಿಲ ಒದ್ದಾಡಿ ಹಾವು ಸಾಯ್ತದೆ. ತಂಬಾಕು ಹೊಲದೊಳಗೆ ಪ್ರವೇಶ ಮಾಡಿದರು. ಎಂತ ಪಾಯ್ಸನ್ ಇರಬೇಕು. ಇನ್ನೊಂದು ಮಾತು ನೀವು ಚೆನ್ನಾಗಿ ತಿಳ್ಕೋಬೇಕು. ಆಡು ಮುಟ್ಟದೇ ಇರುವಂತ ಸೊಪ್ಪೇ ಇಲ್ಲ ಅಂತ ಗಾದೆ ಮಾತಿದೆ. ಪ್ರೈಮರಿ ಇರುವಾಗಲೇನೆ ನಾವೆಲ್ಲ ನಮ್ಮ ಶುದ್ಧ ಬರಹಕ್ಕಾಗಿ ಬರೆದವರು, ಓದಿದವರು, ನಮಗೆಲ್ಲ ಕಲಿಸಿದವರು ಶಿಕ್ಷಕರು. ಆಡು ಎಲ್ಲ ಗಿಡದ ಸೊಪ್ಪನ್ನು ತಿಂತದ. ಆಡಿನ ಮುಂದೆ ನೀವು ಪ್ರಯೋಗ ಮಾಡಿ ನೋಡ್ರಿ, ಒಂದು ಹಿಡಿ ತಂಬಾಕಿನ ಸೂಡನ್ನು ತಂದು ಹಾಕಿದ್ರೆ ಅದು ಮೂಸಿ ಸಹಿತ ನೋಡೋದಿಲ್ಲ ಆಡು. ಇನ್ನೊಂದೆರಡು ಪ್ರಾಣಿಗಳದಾವ, ಒಂದು ಡಾಂಕಿ, ಇನ್ನೊಂದು ಪಿಗ್. ಏನ್ರಿ? ಕತ್ತೆ, ಹಂದಿ, ಇವೆರಡದ. ಕತ್ತೆ ಊರ ಮುಂದೆ ಇರುವ ತಿಪ್ಪೆಯ ಮೇಲೆ ಹೊರಡಾಡ್ತದೆ, ತಿಪ್ಪೆಯ ಮೇಲಿರುವ ಕಸ ತಿಂತದ. ಆದ್ರೆ ಅಂತ ಕತ್ತೆಯ ಮುಂದೆ ನೀವು ಪ್ರಯೋಗ ಮಾಡುವ ಸಲುವಾಗಿ ಒಂದಿಟ್ಟು ತಂಬಾಕು ತಂದು ಹಾಕಿದ್ರೆ ಮೂಸಿ ಸಹಿತ ನೋಡೋದಿಲ್ಲ. ಕತ್ತೆ ಮೂಸಿ ಸಹಿತ ನೋಡೋದಿಲ್ಲ. ಊರು ಹೊಲಸನ್ನೇ ತಿನ್ನುವಂತ ಹಂದಿ ಅದು ಏನಾದರೂ ತಿಂತದೇನೋ ಅಂತ ಅದ್ರ ಮುಂದೆ ಹಾಕಿ ನೋಡ್ರಿ, ಊರು ಹೊಲಸು ತಿಂತದ. ಆದ್ರೆ ತಂಬಾಕನ್ನು ಮೂಸಿ ಸಹಿತ ನೋಡೋದಿಲ್ಲ. ವಿಚಾರ ಮಾಡಬೇಕು. ಹಾವು ಮೂಸದೇ ಇರುವುದನ್ನು, ಆಡು ತಿನ್ನದೇ ಇರುವುದನ್ನು, ಕತ್ತೆ ಮೂಸದೇ ಇರುವುದನ್ನು, ಹಂದಿ ತಿನ್ನದೇ ಇರುವುದನ್ನ ಅರಿವುಳ್ಳ ಮಾನವ ಈ ಜಗತ್ತಿನೊಳಗ ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್ ಅಂತ ಹೇಳ್ತಾರಲ್ಲ, ಇಷ್ಟು ಸುಧಾರಿಸಿದ ಪ್ರಾಣಿಯಾದ ಮನುಷ್ಯ ಥಿಂಕ್ ಮಾಡಲಾರ್ದೇನೆ ತಿಂದ ಅಂದ್ರೆ ಅದಕ್ಕಿಂತ ಇವನ ಜೀವನ ಕಡೆಯದ. ಹೌದಲ್ಲ? ಹಾಗಾಗಿ ಇವೇನಿದ್ದಾವಲ್ಲ ಇವೆಲ್ಲ ಚಟಗಳು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡ್ತಾವ, ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತಾವ. ನೋಡಿ, ಚಟ ಇಲ್ಲದವ್ರು ಇಟ್ಟು ಚಂದ ನೀವು ಕೂತ್ಕೊಂಡು ಆನಂದ ಪಡ್ತೀರಿ. ಇಲ್ಲೇ 4-5 ಜನ ಚಟ ಮಾಡೋರು ತಂದು ಕೂಡಿಸ್ರಿ, 10 ನಿಮಿಷ ನಮ್ಮ ವಿಚಾರ ಕೇಳೋದ್ರೊಳಗಾಗಿ ನಾವು ವಿಲವಿಲ ಒದ್ದಾಡ್ತಾರೆ. ಯಾವಾಗ ಎದ್ದು ಹೋಗೇವು? ಯಾಕಂದ್ರ ಅವ್ರ ಕಿಸೆ ಮಾತಾಡ್ತಿರ್ತಾವ. ಏನಂತ ಮಾತಾಡ್ತಾವಂದ್ರ, ಬಾಳೊತ್ತಾತು ಬಾಯಾಗ ಹಾಕೋ, ಬಾಳೊತ್ತಾತು ಬಾಯಾಗ ಹಾಕೋ, ಬಾಳೊತ್ತಾತು ಬಾಯಾಗ ಹಾಕೋ.
ಅವ್ರು ಪಟ್ನ ತೆಗಿತಾರ, ಪಟ್ನ ಹಾಕೋತಾರ ಬಾಯ. ಅದಕ್ಕೆ ಗುಲಾಮರಾಗ್ಯಾರ, ಚಟಗಳ ದಾಸರಾಗ್ಯಾರ. ನಾವು ಎಂದೂ ಜೀವನದೊಳಗ ಚಟಗಳ ದಾಸರಾಗಬಾರದು. ನಾವು ಆದರ್ಶದ ದಾಸರಾಗಬೇಕು, ಆರೋಗ್ಯದ ದಾಸರಾಗಬೇಕು. ದೇವರು ಕೊಟ್ಟ ಈ ಅಪರೂಪದ ಆರೋಗ್ಯವನ್ನ ನಾವು ಚೆನ್ನಾಗಿ ಜೀವನದೊಳಗೆ ಬಳಸ್ಕೊಳ್ಬೇಕು. ಇಲ್ಲ ಅಂದ್ರೆ ಭಗವಂತ ಕೊಟ್ಟಿರುವಂತ ಈ ಬದುಕಿಗೆ ಏನು ಬೆಲೆ? ಸುಮ್ಮನೆ ವಿಚಾರ ಮಾಡಿ. ಇದು ಮತ್ತೆ ಮತ್ತೆ ಸಿಗೋದಿಲ್ಲ. ಇದು ಒಂದು ಸಲ ಸಿಕ್ಕಿದೆ, ಸಿಕ್ಕಿರುವುದನ್ನು ಬಳಸ್ಕೋಬೇಕು. ಇವತ್ತೇನು ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇವೆ, ಇದು ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲದಿಂದ ನಾವು ಮನುಷ್ಯರಾಗಿದ್ದೇವೆ. 84 ಲಕ್ಷ ಜೀವರಾಶಿಗಳು ಅಂತ ನಮ್ಮ ಆಧ್ಯಾತ್ಮ ಶಾಸ್ತ್ರ ಹೇಳ್ತದೆ. ಈ ಆಧ್ಯಾತ್ಮ ಶಾಸ್ತ್ರದಲ್ಲಿ ಅವರು ಹೇಳಿದ ಮಾತೇನು ಅಂದ್ರೆ, ಈ ಎಲ್ಲ ಜೀವ ಜಂತುಗಳ ಯೋನಿಯೊಳಗೆ ಬಂದು ಕೊನೆಗೆ ಈ ಅಪರೂಪದ ಅರಿವಿನ ಜನ್ಮ ಸಿಕ್ಕದ, ಇದನ್ನು ಸಾರ್ಥಕತೆ ಮಾಡಿಕೋ. ಅದನ್ನೇ ಬಸವಣ್ಣನವರು ಬಹಳ ಚಂದ ತಮ್ಮ ಅನುಭವದ ಒಂದು ವಚನದೊಳಗ ನಮಗೆಲ್ಲ ಅಪ್ಪಣೆ ಕೊಟ್ಟಾರ. ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಬಸವಣ್ಣವರು ಹೇಳಿದರು, ಇದು ದೇವನನ್ನ ಒಲಿಸಲು ಬಂದಂತ ಅಪರೂಪದ ಪ್ರಸಾದ ಕಾಯ. ಇದನ್ನ ನಾವು ದೇವ ಕೊಟ್ಟಿದ್ದಾನೆ ನಮಗೆ ಗಿಫ್ಟ್ ಆಗಿ. ನೋಡಿ, ನಿಮ್ಮ ಬರ್ತ್ಡೇಗೆ ನಿಮ್ಮ ಫ್ರೆಂಡ್ಸು ನಿಮಗೇನೋ ಒಂದು ಮಾರ್ಕೆಟಿನ ಗಿಫ್ಟ್ ತಂದು ಕೊಡ್ತಾರೆ, ಒಂದು ಯಾವುದೋ ಗಣೇಶನ ಮೂರ್ತಿ ತಂದು ಕೊಡ್ತಾರೆ, ಮತ್ಯಾವುದೋ ದೇವರ ವಿಗ್ರಹ ತಂದು ಕೊಡ್ತಾರೆ, ಮತ್ಯಾವುದೋ ಒಂದು ಗೊಂಬೆಯನ್ನು ತಂದು ಕೊಡ್ತಾರೆ, ಮತ್ಯಾವುದೋ ಪೆನ್ನನ್ನು ಕೊಡ್ತಾರೆ, ಮತ್ತಾವುದೋ ವಸ್ತುವನ್ನು ಕೊಡ್ತಾರೆ, ಒಂದು ಬೆಲೆ ಮಾಡುವ ಡೈರಿಯನ್ನು ಕೊಡ್ತಾರೆ. ನೀವೇನ್ ಮಾಡ್ತೀರಿ? ನಿಮ್ಮ ಜೀವನ ಪರ್ಯಂತರ ನನ್ನ ಗೆಳೆಯ ಕೊಟ್ಟಿದ್ದಾನೆ, ನನ್ನ ಗೆಳತಿ ಕೊಟ್ಟಿದ್ದಾಳೆ ಅಂತ ಅದನ್ನೆಷ್ಟು ಗೌರವದಿಂದ ಇಡ್ತೀರಲ್ಲ, ಹಾಗೆ ನಿಮ್ಮ ಬದುಕಿನೊಳಗೆ ದೇವರು ಕೊಟ್ಟಂತ ಈ ಗಿಫ್ಟ್ ಅನ್ನ ನಾವು ಗೌರವದಿಂದ ಬಳಸಿಕೊಂಡು ಅದನ್ನು ಅವನಿಗೆ ಅರ್ಪಣೆ ಮಾಡುವುದೇ ಈ ಜೀವನದ ನಿಜವಾದ ಉದ್ದೇಶ ಅದ. ಅದಕ್ಕಾಗಿಯೇ ಬಸವಣ್ಣನವರು ಈ ಮಾತನ್ನ ಹೇಳಿದರು, ಕೂಡಲ ಸಂಗನ ಒಲಿಸ ಬಂದ ಈ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ. ಇದನ್ನು ಕೆಡಿಸ್ಕೋಬೇಡ್ರಪ್ಪ, ಇದನ್ನ ಹಾಳು ಮಾಡ್ಕೋಬೇಡ್ರಿ. ಪುರಂದರದಾಸರು ಎಷ್ಟು ಚಂದ ಹೇಳ್ತಾರೆ. ಅವರೆಲ್ಲ ಎದಕ್ಕೆ ಬಡದಾಡಿದ್ರು? ಇದಕ್ಕೆ ನಾವು ಚಲೋ ಇರಬೇಕು ಅಂತ ಅವರ ಬಯಕೆ. ಅವರೇನು ನಮ್ಮ ರಕ್ತ ಸಂಬಂಧಿಗಳಲ್ಲ, ನಮ್ಮ ದಾಯಾದಿಗಳಲ್ಲ, ನಮಗೆ ಆಸ್ತಿ ಕೊಟ್ಟವರಲ್ಲ, ನಮಗೆ ರೊಕ್ಕ ರೂಪಾಯಿ ಮಾಡಿಟ್ಟವರಲ್ಲ, ಏನೇನೂ ಅಲ್ಲ. ಅವರ ಉದ್ದೇಶ ಏನಾಗಿತ್ತು? ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತಾರೆ ಪುರಂದರದಾಸರು. ಅದನ್ನೇ ಬಸವಣ್ಣನವರು ಈ ಮಾತಿನೊಳಗೆ ಹೇಳಿದರು, ಹಾಳು ಮಾಡಿಕೊಳ್ಳಬೇಡಿ. ಸುಮ್ಮನೆ ನಿಮಗೆ ತಿಳಿಯುವಂತ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಹೆಂಡತಿ ಗಂಡನಿಗೆ ಬಹಳ ಕಿರಿಕಿರಿ ಕೊಟ್ಟ, ಅವ್ರ ಮನ್ಯಾಗ ಅದು ತಂದಾರ, ಇವ್ರ ಮನ್ಯಾಗ ಇದು ತಂದಾರ, ಕಟ್ಕೊಂಡು ಬಂದು ಇಷ್ಟು ವರ್ಷ ಆಯ್ತು, ನೀವೇನೂ ತಂದಿಲ್ಲ, ಇದ ವರ್ಷ ಬೆಳಿ ಚಲೋ ಬಂದದ, ತೊಗರಿ ಲಾಭ ಆಗ್ಯದ, ಹಾಗಾಗಿ ಒಂದು ತ್ರಿಜೂರಿಯರ ತಗೊಂಡು ಬರ್ರಿ ಅಂತ. ಅವ ಗಂಡ ಹುಬ್ಬಳ್ಳಿಗೆ ಹೋಗಿ ಸಿದ್ದೇಶ್ವರ ಕಂಪ್ನಿದು 50,000 ರೂಪಾಯಿ ಖರ್ಚು ಮಾಡಿ ಒಂದು ಕಬ್ಬಿಣದ ತ್ರಿಜೂರಿ ತಗೊಂಡು ಬಂದ. ಮತ್ತು ನಮ್ಮಲ್ಲಿ ಸಂಪ್ರದಾಯ ಅದ, ಹೊಸದಾಗಿ ಏನು ತರ್ತೀವಿ ಅದನ್ನು ಪೂಜೆ ಮಾಡುವಂತ ರೂಢಿ, ಭಾರತೀಯರ ರೂಢಿ. ಹೊಸ ತ್ರಿಜೂರಿ ಮನೆಗೆ ಬಂದ ತಕ್ಷಣವೇ ಆ ತಾಯಿ ಸ್ನಾನ ಮಾಡಿ ಇಳಕಲ್ ಸೀರೆ ಉಟ್ಕೊಂಡು ಕೈಯಾಗ ಪೂಜಾ ಸಾಮಗ್ರಿಗಳನ್ನು ಹಿಡ್ಕೊಂಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಪ್ರಾರ್ಥನಾ ಮಾಡ್ತಾ ತ್ರಿಜೂರಿಗೆ ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಹೂವು ಪತ್ರಿ ಏರಿಸಿ ಊದುಬತ್ತಿ ಬೆಳಗಾಕತ್ತಿದ್ಲು. ಇಂಥ ಟೈಮ್ನೊಳಗೆ ಶ್ರಾವಣ ಮಾಸ ರಪ ಅಂತ ಮಳೆ ಬರಲಿಕ್ಕೆ ಶುರುವಾಯಿತು. ಪೂಜೆ ಮಾಡುವುದನ್ನ ಬಿಟ್ಟು ಪೂಜಾ ತಾಟನ್ನ ಕೆಳಗಿಟ್ಟು ಆ ಹೆಣ್ಮಗಳು ಹೊರಗಡೆ ಓಡೋಡಿ ಬಂದು. ಯಾಕೆ ಬಂದು ಅಂದ್ರ, ಮನೆಯ ಮುಂಭಾಗದ ಕಟ್ಟೆಯ ಮೇಲೆ ಅಡುಗೆ ಮಾಡುವ ಸಲುವಾಗಿ ಕಟ್ಟಿಗೆ ಕುಳ್ಳ ಒಣ ಹಾಕಿದ್ವು. ಅವು ನೀರೊಳಗೆ ನೆನೆದು ಹೋಗ್ತಾವಂತ ಅವಸರದಾಗ ಬಂದು ಪುಟ್ಟಿ ತಗೊಂಡು ಅದರೊಳಗೆ ಕುಳ್ಳ ಕಟ್ಟಿಗೆ ಎಲ್ಲ ತುಂಬಿಕೊಂಡು ಅವಸರಲೆ ಒಳಗೆ ಬಂದು ಅದನ್ನು ತಗೊಂಡು ಹೋಗಿ ತ್ರಿಜೂರಿಯಾಗಿ ಇಟ್ಲಂತ. ಏನ್ ಮಾಡಿದ್ಲು? ತ್ರಿಜೂರಿ ಒಳಗಿಟ್ಲು. ಅಯ್ಯೋ ಅಂದ್ರಿ ನೀವು. ಯಾಕಂದ್ರಿ? ನಿಮಗೆ ಗೊತ್ತದ ತ್ರಿಜೂರಿಯೊಳಗೆ ಏನು ಇಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಅದ ನಿಮಗೆ. ಅದರೊಳಗೆ ಬೆಲೆ ಬಾಳುವ ವಸ್ತು ಇಡ್ತಾರೆ, ರೊಕ್ಕ ರೂಪಾಯಿ ಇಡ್ತಾರೆ, ಮನೆತನದ ಕಾಗದ ಪತ್ರ ಇಡ್ತಾರೆ, ಪಠ್ಯ ಪೀತಾಂಬರಗಳನ್ನು ಇಡ್ತಾರೆ. ಅದೆಲ್ಲ ಬಿಟ್ಟು ಈ ಹೆಣ್ಮಗಳು
ಪುಟ್ಟಿಯೊಳಗ ಕಟ್ಟಿಗೆ ಕುಳ್ಳು ತಗೊಂಡು ಹೋಗಿಟ್ಲು ಅಂದ್ರ ಕೆಲವರಿಗೆ ನಗು ಬಂತು, ಕೆಲವರು ಅಯ್ಯೋ ಅಂದ್ರಿ. ಬರೀ 50,000 ರೂಪಾಯಿ ಕಿಮ್ಮತ್ತಿನ ತ್ರಿಜೂರಿಯೊಳಗ ಕಟ್ಟಿಗೆ ಕುಳ್ಳಿಟ್ರು ನಿಮಗೆ ನಗು ಬಂತು. ಕೋಟಿ ಕೋಟಿಗೂ ಮಿಗಿಲಾಗಿರುವಂತ ಈ ಕಿಮ್ಮತ್ತಿನ ಅರಿವುಳ್ಳ ಬೆಲೆಯುಳ್ಳ ಬಾಳನ್ನ ಭಗವಂತ ನಮಗೆ ಕೊಟ್ಟಿರುವಾಗ, ದೇವರು ಕೊಟ್ಟ ಈ ಮಾನವ ಜನ್ಮ ಅನ್ನುವಂಥ ತ್ರಿಜೂರಿಯೊಳಗ ನಾವು ಗುಟ್ಕ ಹಾಕಿದ್ರ, ನಾವು ಸರಾಯಿ ಹಾಕಿದ್ರ, ನಾವು ತಂಬಾಕು ಹಾಕಿದ್ರ ಅವ ಅಂತಾನ ಎಷ್ಟು ಕಿಮ್ಮತ್ತಿನ ತ್ರಿಜೂರಿ ಕೊಟ್ಟಿದ್ದೆ, ಎಷ್ಟು ಹೊಲಸು ಮಾಡಿಕೊಂಡು ಬಂದಾವ, ಇವಕ್ಕೆ ತಿರುಗಿ ಮತ್ತೆ ಹಂದಿ ಜನ್ಮಕ್ಕೆ ಕಳಿಸ್ಬೇಕು ಅಂತ ಅಲ್ಲಿಗೆ ಕಳಿಸ್ತಾರೆ. ಇವು ಕುಡಿದು ತಿಂದು ಕಸ ಪಿಚ್ಚ ತಿಂದು ಉಗುಳ್ಯಾವಲ್ರಿ, ಇವೆಲ್ಲ ಹಂದಿಯಾಗೆ ಹುಟ್ಟುತ್ತಾವ. ಅವು ಜೀವನ ಹೊಲಸ್ನ್ಯಾಗ ಕಳೀತಾವ. ಇದ್ರೊಳಗೆ ಅನುಮಾನ ಏನಿಲ್ಲ, ಇದು ಭಾರತೀಯ ಕರ್ಮ ಸಿದ್ಧಾಂತದ. ತಿಳ್ಕೋಬೇಕು ನಾವೆಲ್ಲ. ಎಂಥ ಬೆಲೆ ಬಾಳೋದು. ಕಣ್ಣಿನ ಕಿಮ್ಮತ್ತೆಷ್ಟು, ಮೂಗಿನ ಕಿಮ್ಮತ್ತೆಷ್ಟು, ನಾಲಿಗೆಯ ಕಿಮ್ಮತ್ತೆಷ್ಟು, ಕೈಗಳ ಕಿಮ್ಮತ್ತೆಷ್ಟು, ಕಾಲುಗಳ ಕಿಮ್ಮತ್ತೆಷ್ಟು ವಿಚಾರ ಮಾಡಬೇಕು. ಸುಮ್ಮನೆ ಬಾಯೊಳಗಿರುವ ಒಂದು ಹಲ್ಲು ಹೋದ್ರೆ ಡಾಕ್ಟರ್ ಸಿದ್ದಾರಿಲ್ಲ, ಒಂದೇ ಸಿಂಗಲ್ ಹಲ್ಲು ಕುಡಿಸಾಕ 40,000 ಖರ್ಚಾಗ್ತದೆ. ಸಿಂಗಲ್ ಫುಲ್ ಪ್ಯಾಕೇಜ್ ಬೇಕು 4 ಲಕ್ಷ. ಸರ್ ನೇತ್ರ ತಜ್ಞರು ಅವರು ಅಂಧರ ಬಾಳಿನ ನಂದಾದೀಪ ಅವರು ಎಷ್ಟು ಸೇವೆ ಮಾಡ್ತಾರೆ. ಇವರೆಲ್ಲ ನೀವು ಮಾಡೆಲ್ ಆಗ್ಬೇಕು ನೋಡ್ರಿ. ಇಲ್ಲೇನು ಕುಂತಾರಲ್ಲ ಅವ್ರಿವ್ರ ಉದಾಹರಣೆ ನಾ ಕೊಡೋದಿಲ್ಲ, ಇವರು ನಿಮಗೆಲ್ಲ ಆದರ್ಶರಾಗಬೇಕು. ನೇತ್ರ ತಜ್ಞರು ಸಿದ್ದರಾಮೇಶ್ವರ ಹೆಸರಿನ ಮೇಲೆ ಇವತ್ತು ಕಲಬುರಗಿಯೊಳಗ ಎಷ್ಟು ಶಿಬಿರಗಳನ್ನು ಮಾಡ್ತಾರೆ, ಎಷ್ಟು ಬಡಬಗ್ಗರಿಗೆ ಕಣ್ಣುಗಳನ್ನು ನೀಡುತ್ತಾರೆ, ಎಷ್ಟು ಹಳ್ಳಿಗಳನ್ನು ಸುತ್ತಾರೆ. ಅವರಿಗೆ ಯಾವುದೇ ವ್ಯಸನಗಳಿಲ್ಲ, ಚಟಗಳಿಲ್ಲ. ಅವರಿಗೆ ಯಾವ ಚಟ ಅದ ಅಂದ್ರೆ ದೇವರು ಈ ವಿದ್ಯಾ ಕೊಟ್ಟಾನ, ದೇವರು ಈ ಬುದ್ಧಿ ಕೊಟ್ಟಾನ, ದೇವರು ಈ ಸಂಪತ್ತು ಕೊಟ್ಟಾನ, ಇದು ಸಮಾಜದ ಸೇವೆಗಾಗಿನೇ ಇರಬೇಕು ಅನ್ನುವಂಥ ಅಪರೂಪದ ಅರಿವಿನ ಚಟ ಅವರಿಗೆ. ಅಂಥವರನ್ನ ನೀವು ಮಾಡೆಲ್ ಆಗಿ ಇಟ್ಕೋಬೇಕು. ನಿಮ್ಮ ಜೀವನದೊಳಗೆ ಇಂಥವರೆಲ್ಲ ನೆನಪುಳಿಬೇಕು. ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಪಾಟೀಲ್ ನಿಮ್ಮ ತಲೆಯಾಗಿರಬೇಕು. ಇಲ್ಲೊಬ್ಬರು ಪಕ್ಕದಲ್ಲಿ ಕೂತ್ಕೊಂಡಾರ, ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡಾರ. ಜಸ್ಟಿಸ್ ಶಿವರಾಜ್ ಪಾಟೀಲರ ಆದರ್ಶಗಳನ್ನು ಮೈಗೂಡಿಸಿಕೊಂಡವರು. ಅವರಿಗೆ 76 ವಯಸ್ಸು. ಎಷ್ಟು ಎನರ್ಜಿ ಅದ ನೋಡಿ, ಎಷ್ಟು ಆನಂದವಾಗಿ ಕುಂತಾರೆ, ನಡ್ಕೋತಾ ಬರ್ತಾರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇಂಥ ಯಾವುದೇ ಕಾರ್ಯಕ್ರಮಗಳನ್ನು ತಪ್ಪಿಸೋದಿಲ್ಲ. ಹೋದ ವರ್ಷವೂ ನಮ್ಮ ಜೊತೆಗಿದ್ರು, ಈ ವರ್ಷವೂ ನಮ್ಮ ಜೊತೆಗಿದ್ದಾರೆ. ಕಾರಣ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಂಡಾರೆ, ಮನಸ್ಸನ್ನ ಚೆನ್ನಾಗಿಟ್ಟುಕೊಂಡಾರೆ. ಬದುಕಿನೊಳಗ ಯಾವುದೇ ಚಟಗಳಿಗೆ ಅವರು ಬಲಿಯಾಗಿಲ್ಲ. ಅವರು ಮನಸ್ಸಿನೊಳಗ ನೋವನ್ನು ಅನುಭವಿಸ್ತಾರೆ. ಒಳಗಡೆ ನಾನು ಮಾತಾಡ್ತಾ ಕೂತಾಗ ಒಂದು ಮಾತು ಹೇಳಿದ್ರು, ಅಪ್ಪ ಅವರೇ, ಇವತ್ತು ಎಷ್ಟೋ ಜನ ಶ್ರೀಮಂತರ ಮನೆಯೊಳಗ ಹುಟ್ಟಿರುವ ಮಕ್ಕಳೆಲ್ಲ ಚಟಗಳಿಗೆ ದಾಸರಾಗಿ ಮನೆತನದ ಮಾನ ಮರ್ಯಾದೆ ಹಾಳು ಮಾಡಾಕತ್ತಾರೆ. ಹಿರಿಯರು ಬೆಳೆಸಿದ ಸಂಪತ್ತನ್ನ ವ್ಯರ್ಥವಾಗಿ ಹಾಳು ಮಾಡಾಕತ್ತಾರೆ. ಅದಕ್ಕಾಗಿನೇ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಒಂದು ಮಾತನ್ನ ಮುಂಜಾವಿನ ಮಾತಿನೊಳಗೆ 2ನೇ ಲೈನಿಯೊಳಗೆ ಅವರು ಬರ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಎಷ್ಟು ದೊಡ್ಡ ಮಾತಿದು. ನಮ್ಮ ನ್ಯಾಯಾಧೀಶರ ಈ ಸ್ಲೋಗನ್ ಅನ್ನು ಇಟ್ಟುಕೊಂಡೇ ನಮ್ಮ ಚೆನ್ನಾರೆಡ್ಡಿ ಸರ್ ಅವರು ನಿಮ್ಮನ್ನ ಈ ಸಮಾಜದ, ಈ ರಾಷ್ಟ್ರದ ನಿಜ ಆಸ್ತಿಯನ್ನಾಗಿ ಮಾಡ್ತಾ ಇದ್ದಾರೆ. ಶಿಕ್ಷಣದ ಮೂಲಕ, ಸಂಸ್ಕಾರದ ಮೂಲಕ, ಅರಿವಿನ ಮೂಲಕ. ಇಲ್ಲಿ ಒಳಗಡೆ ಬಂದ್ರೆ ನಾವು ಯಾವುದೋ ಒಂದು ವಿದ್ಯಾ ಕಾಶಿಗೆ ಬಂದೀವಿ ಅನ್ನೋಷ್ಟು ಆನಂದ ಆಗ್ತದೆ. ಅವರ ಆಫೀಸಿನೊಳಗೆ ಹೋಗ್ರಿ ನೀವು, ಒಳಗಡೆ ಸರ್ವಜ್ಞ ಹಿಂಬದಿಯೊಳಗೆ ಒಂದು ಮಾತು. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗುವಾಗ ನಿಮಗಾಗಿ ಒಂದು ಸ್ಥಾನವನ್ನು ಕೊಟ್ಟಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸ್ವಾಮಿ ವಿವೇಕಾನಂದರು ದರಿದ್ರ ದೇವೋ ಭವ ಅನ್ನುವುದನ್ನು ಹೇಳಿದರು. ಆದರೆ ನಮ್ಮ ಶೈಕ್ಷಣಿಕ ಸಂತರಾಗಿರುವಂತ ಚೆನ್ನಾರೆಡ್ಡಿ ಸರ್ ಅವರು ವಿದ್ಯಾರ್ಥಿ ದೇವೋ ಭವ. ನೀವು ಅವರ ಕಣ್ಣಿನೊಳಗೆ ದೇವರಾಗಿರಿ, ನಮ್ಮ ಕಣ್ಣಿನೊಳಗೆ
ಪರ್ಯಂತರ ಉಳಿಬೇಕೆ ವಿನಃ ಸಮಾಜಕ್ಕೆ ನೀವು ದೆವ್ವ ಆಗಬಾರದು ಅನ್ನೋದು ನಮ್ಮ ಪ್ರಾರ್ಥನೆ, ನಮ್ಮ ವಿನಂತಿ. ಚಲೋ ಓದ್ರಿ, ಒಳ್ಳೆ ಮಾರ್ಕ್ಸ್ ಪಡೀರಿ, ರ್ಯಾಂಕ್ ಸ್ಟೂಡೆಂಟ್ ಆಗ್ರಿ, ಬೇರೆ ಬೇರೆ ಸಾಧನೆಗಳತ್ತ ನಿಮ್ಮ ಜೀವನ ಸಾಗಲಿ. ಇವತ್ತಿನ ಅಪರೂಪದ ವಿದ್ಯಾ ವ್ಯವಸ್ಥೆ ಬಹಳ ವಿಶಾಲವಾಗಿದೆ. ಹೆಂಗ್ ಹೋಗಬೇಕಂತೀರಿ ಹಂಗೆ ನಿಮಗೆ ಅವಕಾಶಗಳದಾವ. ಆ ಅವಕಾಶಗಳನ್ನು ಬಳಸ್ಕೊಳ್ರಿ, ಬೆಳೀರಿ, ಆದರ್ಶವಂತರಾಗ್ರಿ. ಯಾಕೆ ಅಂದ್ರೆ ನಿಮಗಿಂತ ಮೊದಲು ಈ ಸಂಸ್ಥೆಯಲ್ಲಿ ಓದಿರುವಂತ ನಿಮ್ಮ ಸೀನಿಯರ್ಗಳು ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇವತ್ತು ಆದರ್ಶವಾದ ಬದುಕನ್ನು ಕಳೀತಾರೆ. ಒಬ್ಬ ಹ್ಯಾಂಡಿಕ್ಯಾಪ್ ಹೆಣ್ಮಗಳಿತ್ತು ಈ ವಿದ್ಯಾಸಂಸ್ಥೆಯಲ್ಲಿ. ಸರ್ ನನ್ನ ಮುಂದೆ 3-4 ಬಾರಿ ಆ ವಿಷಯವನ್ನು ಮಾತಾಡಿದ್ದಾರೆ. ಆ ಹೆಣ್ಣುಮಗು ಇಲ್ಲಿ ಓದುವಂತ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಅವರಿಗೆ ಸಂಸ್ಥೆ ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿತ್ತು. ನೋಡಿ, ಅವಳು PUCಯಲ್ಲಿ ಬಹಳ ಚೆನ್ನಾಗಿ ರ್ಯಾಂಕ್ ಪಡ್ಕೊಂಡು ಪಾಸ್ ಆದ ಮೇಲೆ ಸರ್ ಗೌರವಿಸಿ ಸ್ಕಾಲರ್ಶಿಪ್ ಕೊಟ್ರೆ ಈ ಸಂಸ್ಥೆ ಕಲಿಸುವ ಪಾಠ ಏನು ಅಂದ್ರೆ ಆ ವಿದ್ಯಾರ್ಥಿನಿ ಅದನ್ನು ಇಟ್ಕೋಬಹುದಾಗಿತ್ತು. ಆದರೆ ಆ ಸ್ಕಾಲರ್ಶಿಪ್ಪಿನ ಹಣವನ್ನು ಮತ್ತೆ ತಂದು ಸರ್ ಕೈ ಕೊಡುವಾಗ ಸರ್ ಬೆರಗಾಗ್ತಾರೆ. ಏನಮ್ಮ, ನಾವೇನಾದ್ರೂ ತಪ್ಪು ಮಾಡಿವೇನು, ಏನಾದ್ರೂ ತಪ್ಪಂದಿವೇನು, ಮರಳಿ ಯಾಕೆ ಕೊಡ್ತಿ ಅಂತ ಕೇಳಿದ್ರೆ, ಸರ್ ನನಗೆ ಸರ್ಕಾರದಿಂದ ಬಂದಿದೆ, ಇದು ಹೆಚ್ಚಿಗೆ ಬಂದಂತೆ, ಇದು ಇನ್ನೊಂದು ವಿದ್ಯಾರ್ಥಿಗೆ ನೀವು ಕೊಡಿ ಅಂತ ಕೊಟ್ಲು ಅಂದ್ರೆ ಈ ಸಂಸ್ಥೆ ಕಲಿಸುವಂತ ಆದರ್ಶದ ಪಾಠ. ಇವು ನಿಮಗೆ ವ್ಯಸನಗಳಾಗಬೇಕು, ಇವು ನಿಮಗೆ ಚಟಗಳಾಗಬೇಕು. ಆದರ್ಶವನ್ನು ನೀವೆಲ್ಲ ಮೈಗೂಡಿಸ್ಕೋಬೇಕು ಮಕ್ಕಳೇ. ಒಂದು ಕುಡಿಯುವ ಚಟ ಮನುಷ್ಯನನ್ನು ದಿಕ್ಕು ತಪ್ಪಿಸ್ತದೆ. ಇವತ್ತು ಹಳ್ಳಿಗಳಿಗೆ ನಾನು ಹೋಗ್ತೇನೆ, ನನ್ನ ಗುರುಗಳು ಕೊಟ್ಟಿರುವಂಥ ಜೋಳಿಗೆಯನ್ನು ನಾನೂ ಹಿಡ್ಕೊಂಡು ಎಷ್ಟೋ ಹಳ್ಳಿಗಳನ್ನು ಇವತ್ತು ತಿರುಗುತ್ತೇನೆ. ಮನೆಗಳಿಗೆ ಹೋಗಿ ಬೇಡ್ತೇನೆ. ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ನಾನು ಪಾದಯಾತ್ರೆ ಮಾಡಿದೆ. ನನ್ನ ಲಿಂಗಸ್ಕೂರು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಬೇಸಿಗೆಯೊಳಗ 101 ದಿನಗಳ ಕಾಲ ಯಾವ ಹಳ್ಳಿಯೊಳಗ ಕಾರ್ಯಕ್ರಮ ಮಾಡಿಸ್ತಾರ ಅಲ್ಲಿ 1 ದಿನ ಪ್ರಸಾದ ತೆಗೆದುಕೊಳ್ಳುವುದು. ಎಲ್ಲಿ ಕಾರ್ಯಕ್ರಮ ಮಾಡೋದಿಲ್ಲ ಅಲ್ಲಿ ಪ್ರಸಾದವೇ ಇಲ್ಲ, ಉಪವಾಸವಾಗಿ ಪಾದಯಾತ್ರೆ ಮಾಡಿದೆ. ಸಿಂಧನೂರು ತಾಲೂಕಿನೊಳಗೆ ಪಾದಯಾತ್ರೆ ಮಾಡಿದೆ, ದೇವದುರ್ಗ ತಾಲೂಕಿನೊಳಗೆ ಪಾದಯಾತ್ರೆ ಮಾಡಿದೆ, ಮನೆಗಳಿಗೆ ಹೋದಾಗ ಸಿರುಗುಪ್ಪಿ ತಾಲೂಕಿನೊಳಗೆ ಪಾದಯಾತ್ರೆ ಮಾಡಿದೆ, ಆಂಧ್ರದ ಕರ್ನೂಲ್ ಆದ್ವಾನಿಯೊಳಗೆ ಪಾದಯಾತ್ರೆ ಮಾಡಿದೆ. ನೋಡಿ, ಮನೆಗಳಿಗೆ ಹೋದಾಗ ನನಗೆ ಕಂಡ ಅನುಭವ ಏನು ಅಂದ್ರೆ ಎಲ್ಲರ ಮನೆಯೊಳಗೂ ನೋವಿದೆ, ದುಃಖ ಇದೆ, ಸಂಕಟ ಇದೆ. ಸಣ್ಣ ಸಣ್ಣ ಹೆಣ್ಮಕ್ಳು, ಸಣ್ಣ ಸಣ್ಣ ಮಕ್ಕಳು ಕಣ್ಣೀರು ಹಾಕ್ತಾವೆ. ಯಾಕಮ್ಮ ಅಂತ ಕೇಳಿದ್ರೆ, ಸ್ವಾಮೀಜಿ ನಮ್ಮಪ್ಪ ದಿನಾ ಕುಡಿತಾನೆ, ನಮಗೆ ಕಷ್ಟ ಕೊಡ್ತಾನೆ, ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಲೆಗೆ ಹೋಗ್ಬೇಕು ಅಂದ್ರೆ ನಮ್ಮ ತಂದೆಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಸ್ವಾಮೀಜಿ ನೀವು ಜೋಳಿಗೆ ಹಿಡಿದು ಬಂದೀರಿ, ನಿಮ್ಮ ಪಾದದಲ್ಲಿ ಬೇಡ್ಕೊಳ್ತೇವೆ, ನಮ್ಮ ಅಪ್ಪನ ಚಟವನ್ನು ಜೋಳಿಗೆಗೆ ಹಾಕ್ಸ್ಕೊಳ್ಳಿ ಸ್ವಾಮೀಜಿ. ಇವತ್ತು ಎಲ್ಲ ಮನೆಗಳಲ್ಲಿ ನೋವಿದೆ. ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ನೋವನ್ನು ಅನುಭವಿಸುವಂಥವರು ನೀವಿದ್ದೀರಿ. ಕೆಲವರಿಗೆ ಅಭಿಮಾನ, ನನ್ನ ಮನೆಯಲ್ಲಿ ನನ್ನ ತಂದೆ ಕುಡಿತಾನ ಅಂದ್ರೆ ನನ್ನ ಕಿಮ್ಮತ್ತೇನು ಅನ್ನುವಂಥ ರೀತಿಯಲ್ಲಿ ನೀವು ಆಲೋಚನೆ ಮಾಡೋದು ತಪ್ಪು. ತಪ್ಪಿದವರನ್ನು ತಿದ್ದಬೇಕು. ವಿದ್ಯಾರ್ಥಿಗಳು ನೀವು, ನಿಮಗೆ ಜ್ಞಾನದ ಅರಿವು ಬಂದಿರ್ತದೆ. ಮನೆಯಲ್ಲಿ ನಿಮ್ಮ ಅಣ್ಣ, ತಮ್ಮ, ಅಪ್ಪ ವ್ಯಸನಗಳಿಗೆ ಬಿದ್ದಿದ್ರೆ ಅವರಿಗೆ ಕೈ ಮುಗಿದು ಬೇಡಿಕೊಳ್ಳ್ರಿ, ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡಿಕೊಳ್ಳ್ರಿ. ಅಪ್ಪ, ಈ ಚಟವನ್ನು ಬಿಟ್ಟು ನಮ್ಮ ಮನೆತನ ಸಂತೋಷವಾಗಿರ್ತದ ಅಂತ ಬೇಡಿಕೊಳ್ಳ್ರಿ. ಇವತ್ತು ದೊಡ್ಡ ದೊಡ್ಡ ಮನೆತನಗಳು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಚೆನ್ನಾರೆಡ್ಡಿ ಸರಿಗೆ ಗೊತ್ತದ, ದೊಡ್ಡ ಗೌಡಿಗೆ ಮನೆತನ ಸುಮ್ಮನೆ ಒಂದು ಕುಡಿಯುವ ಚಟಕ್ಕಾಗಿ ಲಿವರ್ ಫೇಲ್ ಆಯಿತು. ಮಾಡಿಕೊಂಡ ಹೆಂಡತಿ ತಾನು ಡೊನೇಟ್ ಮಾಡಿದ್ಲು, ನನ್ನ ಗಂಡ ಉಳಿಬೇಕು ಅಂತೇಳಿ. ಎಂಥ ತ್ಯಾಗ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ನೋಡಿ. ಆ ಲಿವರ್ ಹಾಕ್ಸ್ಗಳು ಬಂದರೂ ಕೂಡ ಆ ಪುಣ್ಯಾತ್ಮ ಮತ್ತೆ ಕುಡಿಯೋದನ್ನು ಬಿಡಲಿಲ್ಲ. ಮುಂದೆ 3 ತಿಂಗಳಿಗೆ ಸತ್ತೇ ಹೋದ. ಹೇಗಿದೆ ವ್ಯವಸ್ಥೆ? ಕುಡಿದ ಮತ್ತಿನಲ್ಲಿ ನಿಮ್ಮ ಹಾಗೆಯೇ ಸೆಕೆಂಡ್ PUC ಮುಗಿಸಿ 4 ಜನ MBBS ಓದುವಂತ ವಿದ್ಯಾರ್ಥಿಗಳು
3ನೇ ವರ್ಷದಲ್ಲಿ ತೇರ್ಗಡೆಯಾಗಿ ಇನ್ನು 4ನೇ ವರ್ಷಕ್ಕೆ ಹೋಗುವಂಥವ್ರು ಕೋರ್ಸ್ಯಂ ಕೊಡಬೇಕವರು. 4 ಜನ ಮಂತ್ರಾಲಯಕ್ಕೆ ಹೋಗಿ ಬರ್ತ್ಡೇ ಮಾಡಬೇಕು ಅನ್ನೋ ಹುಚ್ಚಿನೊಳಗೆ MBBS ಓದುವಂತ 4 ಜನ ರಸ್ತೆಯಲ್ಲಿ ಕುಡಿದು ಬರ್ತ್ಡೇ ಮಾಡಿಕೊಂಡು ತಮ್ಮ ಕಾರಿನೊಳಗೆ 4 ಜನ ಬರುವಾಗ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಗಿದೆ. ಕಳೆದ 2 ವರ್ಷದ ಹಿಂದೆ ನಾನೇ ನೋಡಿದ ಘಟನೆ. ಅದರಲ್ಲಿ ನಮ್ಮೂರಿನ ಒಬ್ಬ ಡಾಕ್ಟರ್ ಮಗನೂ ಕೂಡ ಇದ್ದ. ಒಬ್ಬನೇ ಒಬ್ಬ ಮಗ, ಅವನಿಗಾಗಿ ಇಡೀ ಜೀವನ ತ್ಯಾಗ ಮಾಡಿದ. ಮಗನ ಚಿಂತೆಯೊಳಗೆ ಮೊನ್ನೆ 8 ತಿಂಗಳ ಹಿಂದೆ ಡಾಕ್ಟರ್ ಕೂಡ ಸತ್ತು ಹೋದ್ರು. ಅವು ಅನಾಥ ಆಗಿದ್ದಾಳೆ. ಅವರೇ 4 ಜನ ಸತ್ರಲ್ಲ, ಎಲ್ಲ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಇರುವಂತ 4 ಜನ ಮಕ್ಕಳು. ವಿಧಿ ಹೇಗಿದೆ ನೋಡಿ. ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕು. ನಾವು ಮಾಡುವ ಒಂದು ವ್ಯಸನ, ನಾವು ಮಾಡುವ ಒಂದು ಚಟ ಆ ಇಡೀ ಮನೆತನಕ್ಕೆ ದುಃಖದ ಶೋಕವನ್ನು ತಂದಿಡುತ್ತದಂದ್ರೆ ಅಂತ ಚಟಗಳಿಗೆ ಮಕ್ಕಳೇ ನಾನು ನಿಮಗೆ ಕೈ ಮುಗಿದು ಕೇಳ್ತೇನೆ, ಎಂದೂ 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 ನಿಮ್ಮ ಜೀವನದಲ್ಲಿ ನೀವು ಚಟಗಳ ದಾಸರಾಗಬೇಡಿ. ನಿಮಗೆ ಮನೆಯ ಊಟ ಚೆನ್ನಾಗಿರುತ್ತೆ, ಊಟ ಮಾಡಿ. ಹಣ್ಣು ಹಂಪಲುಗಳನ್ನು ತಿನ್ನಿ, ತರಕಾರಿಯನ್ನು ತಿನ್ನಿ, ಹಾಲನ್ನು ಕುಡಿಯಿರಿ, ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ಆದರೆ ಈ ಚಟಗಳ ದಾಸರಾಗಿ ಯಾವನೋ ಒಬ್ಬ ಮೂರ್ಖ ಮಾಡ್ತಾನೆ ಎನ್ನುವ ಸಲುವಾಗಿ ಅವನನ್ನು ನೋಡಿ ನೀವು ಮಾಡೋದು ಕಲ್ತ್ರೆ ನಿಮ್ಮ ಬದುಕು ದುಃಖದ ಆಗರವಾಗ್ತದೆ. ಒಬ್ಬನಿಗೆ ನಗಡೆ ಬಂದಿತ್ತಂತೆ. ನಗಡೆ ಅಂದ್ರೆ ಗೊತ್ತಾಗುತ್ತಲ್ಲ, ಸದಾ ಮೂಗಿನೊಳಗೆ ಸೋರ್ತದೆ, ಅದಕ್ಕೆ ನಗಡಿ ಅಂತ. ಅದು ಬೇಗನೆ ಹೋಗೋದಿಲ್ಲ, ಕೆಲವರಿಗೆ 3 ತಿಂಗಳು ಕಾಡ್ತದೆ. ಅದಕ್ಕಾಗಿನೇ ನಮ್ಮವ್ರು ಅದನ್ನು ಒಪ್ಕೊಂಡು ಏನಂದ್ರು ಅಂದ್ರೆ ನಗಡಿ ಜಡ್ಡಲ್ಲ, ಬುಗುಡಿ ಸಾಮಾನಲ್ಲ ಅಂತ ಹೇಳಿದ್ರು. ಹಳ್ಳ ಬುಗುಡಿ ಅಂತ ಇಟ್ಕೋತಿದ್ರು ನಮ್ಮ ತಾಯಿನ ಹಿಂದ ಮೇಲೆ. ಅದಕ್ಕೆ ಸಾಮಾನಲ್ಲ ಅಂದ್ರೆ ಅವರು ಈ ನಗಡಿಯನ್ನು ಜಡ್ಡ. ಈಗ ಎಲ್ಲದನ್ನೂ ನಾವು ಒಪ್ಕೊಂಡ್ಬಿಟ್ಟಿವಿ. ಹಾಗೆ ಒಬ್ಬನಿಗೆ ನಗಡೆ ಬಂತು. ಅವನು ದಾರಿಯಲ್ಲಿ ಹೋಗೋ ಮುಂದೆ ಯಾವಾಗಲೂ ಖರ್ಚಿನ ಕೈಯಲ್ಲಿ ಇಟ್ಕೊಂಡು ಸೀಡ್ಕೋತಾನೆ ಹೋಗ್ತಿದ್ದ. ಅವ ಗೆಳೆಯ ಭೇಟಿ ಆದ. ಅವ ಗೆಳೆಯ ಅಂತ, ಏನೋ ಗೆಳೆಯ ಏನಾಗಿದೆ, ಏನೋ ಮಾರಾಯ 3 ತಿಂಗಳಾಯ್ತು, ನಗಡಿ ಬಂದದ, ಎಲ್ಲ ಡಾಕ್ಟರ್ ಕಡೆ ತೋರಿಸ್ಕೊಂಡೆ, ಎಲ್ಲ ಮೆಡಿಸನ್ ತಗೊಂಡೆ, ಇದು ಹೋಗ್ತಾನೆ ಇಲ್ಲ. ಆವಾಗ ಆ ಗೆಳೆಯ ಹೇಳಿದ್ನಂತ, ಇದು ಯಾವುದು ಮೆಡಿಸನ್ ಬೇಡ, ನನ್ನ ಹತ್ರ ಒಂದು ಚಲೋ ಮೆಡಿಸನ್ ಅದ, ಸಂಜೆ ಮುಂದೆ ಬಾ ನಾನು ಕೂಡ ಅಂತಂತವ. ಡಾಕ್ಟ್ರಿಗೆ ಗೊತ್ತಾಗಲಾರ್ದು, ಸಂಜೆ ಮುಂದೆ ಬಾ, ಒಂದು 90 ಇಬ್ರು ಕೂಡಿ ತಗೊಳ್ಳೋಣ, ನಿನ್ನ ನಗಡಿನ ಹೋಗ್ತದ ಅಂತಂತವ. ಅವಾಗ ಇವಾಗ ಕೇಳಿದ ನಗಡಿ ಬಂದವ, ಅಲ್ಲೋ ಮಾರಾಯ 90 ತಗೊಂಡ್ರೆ ನಗಡಿ ಹೋಗ್ತದೇನೋ ಅಂದಾಗ ಹೇಳ್ದವಂತಂತ, ಮಗನ ನಾನು 100 ಎಕರೆ ಹೊಲ ಮನಿನ ಹೋಗ್ಯಾವ, ನಿನ್ನ ನಗಡಿ ಯಾಕೆ ಹೋಗೈತಿ? ಕುಡಿತದ ಚಟದಿಂದ ಹೊಲ ಮನಿನ ಹೋಗ್ಯಾವ. ಇದು ಸತ್ಯ. ಕಳ್ಕೊಂಡು ಬೀದಿ ಬಿಕಾರಿ ಆಗ್ಯಾರ. ದೊಡ್ಡ ದೊಡ್ಡ ದೇಶಮುಖರು, ಗೌಡಗತ್ತಿ ಮನೆತನಗಳು ಇವತ್ತು ಬೀದಿಗೆ ಬಂದಾವ. ಯಾಕೆ ಬಂದಾವ? ಚಟಕ್ಕೆ ಬಂದ, ವ್ಯಸನಕ್ಕೆ ಬಂದಾವ. ಹಿಂದಿನವರು ದಾನ ಧರ್ಮ ದಾಸೋಹ ಮಾಡ್ತಿದ್ರು, ಸತ್ಕಾರ್ಯ ಮಾಡ್ತಿದ್ರು, ಸತ್ಸಂಗದೊಳಗೆ ಪಾಲ್ಗೊಳ್ತಿದ್ರು, ಆಧ್ಯಾತ್ಮದ ಅರಿವಿತ್ತು, ಸತ್ಯಶುದ್ಧ ಕಾಯಕ ಮಾಡ್ತಿದ್ರು. ಅದು ಇಮ್ಮಡಿಯಾಗಿ 100 ಮಡಿಯಾಗಿ ಬೆಳ್ಕೋತ ಹೋಗ್ತಿತ್ತು. ಇವೆಲ್ಲ ದರಿದ್ರಗೇಡಿಗಳಾಗಿ ಚಟಕ್ಕೆ ಬಿದ್ದು ದೊಡ್ಡ ದೊಡ್ಡ ಮನೆತನಗಳು ಇವತ್ತು ಬೀದಿಗೆ ಬಂದಾವ. ನೀವು ಬಡಬಗ್ಗರ ಮನೆತನದಿಂದ ಬಂದವರು ಎಷ್ಟೋ ಜನ ನೀವಿರಬಹುದು. ನಿಮ್ಮ ಉದ್ದೇಶ ಒಳ್ಳೆಯ ವಿದ್ಯಾರ್ಜನೆ, ನಿಮ್ಮ ಉದ್ದೇಶ ಅಪರೂಪದ ಆದರ್ಶ, ನಿಮ್ಮ ಉದ್ದೇಶ ಒಳ್ಳೆಯ ಆರೋಗ್ಯ. ನೀವು ಚಟಗಳಿಗೆ ದಾಸರಾಗದಂತೆ ನೀವು ಆದರ್ಶವನ್ನು ಪಾಲಿಸಬೇಕು. ಅಪ್ಪ ಅವರು ಮಹಂತ ಜೋಳಿಗೆಯನ್ನು ಹಿಡಿದು ಹಳ್ಳಿಗಳನ್ನು ಸುತ್ತಿದ್ರು, ನಾಡನ್ನು ಸುತ್ತಿದ್ರು. ಅಷ್ಟೇ ಅಲ್ಲ, ಇಂಗ್ಲೆಂಡಿನವರೆಗೆ 1 ತಿಂಗಳು ನನ್ನ ಪೂಜ್ಯ ಗುರುಗಳು ಹೋಗಿ ಇಂಗ್ಲೆಂಡಿನೊಳಗೂ ಕೂಡ ಚಟಗಳ ಬಗ್ಗೆ ಭಿಕ್ಷೆಯನ್ನು ಬೇಡಿರುವಂಥ ವಿಶ್ವದ ಏಕೈಕ ಸಂತ. ದುಡ್ಡು ದುಗ್ಗಾಣಿಯ ಬೇಡೆನು, ದವಸ ಧಾನ್ಯವ ಬೇಡೆನು, ನಿಮ್ಮ ನೆಮ್ಮದಿಯ ಬಾಳಿಗೆ ನೀಡಿರಯ್ಯ ದುಷ್ಟ ಚಟಗಳ ತುಂಬಿಕೊಳ್ಳುವೆ ಜೋಳಿಗೆ ಅಂತ ಬೇಡಿದ ಏಕೈಕ ಸಂತ ಇಳಕಲ್ಲಿನ ಮಹಾಂತ. ಅಂತಹ ಪರಮಪೂಜ್ಯರ ಹುಟ್ಟುಹಬ್ಬವನ್ನು, ಜಯಂತಿಯನ್ನು ಇಂಥ ಆದರ್ಶವಾದ ಸಂಸ್ಥೆಯೊಳಗೆ ನಮ್ಮ ಚೆನ್ನಾರೆಡ್ಡಿ ಸರ್ ಅವರು, ಅವರ ಬಗ್ಗೆ ಬಹಳ ಶ್ರದ್ಧೆ ಉಳ್ಳವರು.
ಅವರು ಇವತ್ತು ಈ ಕಾರ್ಯಕ್ರಮವನ್ನು ಯಾರು ಮಾಡಲಿ ಬಿಡಲಿ, ನನ್ನ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕು, ನನ್ನ ಮಕ್ಕಳಿಗೆ ಇದರ ಅರಿವು ಮೂಡಬೇಕು, ನನ್ನ ಮಕ್ಕಳು ಸತ್ಪ್ರಜೆಗಳಾಗಿ ನಾಡಿಗೆ ಅರ್ಪಣ ಆದರೆ ಈ ಸಮಾಜ ಆದರ್ಶವಾಗಿರುವಂಥ ಸಮಾಜ ಆಗ್ತದೆ ಎನ್ನುವಂಥ 100 ಕನಸನ್ನು ಕಟ್ಟಿಕೊಂಡು ಇವತ್ತು ಪೂಜ್ಯ ಅಪ್ಪ ಅವರ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಲೂ ನನ್ನ ಬದುಕಿನ ಸೌಭಾಗ್ಯ. ನನಗೀಗ 61 ವಯಸ್ಸು. ಆತ್ಮೀಯ ವಿದ್ಯಾರ್ಥಿಗಳೇ, ಪೂಜ್ಯ ಅಪ್ಪ ಅವರ ಬಳಿಗೆ ನಾನು ಹೋದಾಗ ನನಗೆ ಕೇವಲ 13 ವಯಸ್ಸು. ಆ ಸಂದರ್ಭದಲ್ಲಿ 16 ವರ್ಷ ಅವರು ಸೇವಾ ಮಾಡಿದೆ. ಅವರಿಗೆ ರೊಟ್ಟಿ ಮಾಡಿ ಎಡೆಬಟ್ಟಲಲ್ಲಿ ಎಡೆ ಮಾಡಿ ಪ್ರಸಾದ ಮಾಡಿಸಿದೆ. ಅವರು ಬೇಡಿದ್ದನ್ನು ಮಾಡಿ ನೀಡಿದೆ. ಅವರ ಬಟ್ಟೆಗಳನ್ನು ತೊಳೆದೆ. ಅವರ ಪಾದ ಸೇವೆಯನ್ನು ಮಾಡಿದೆ. ನನಗೆಂಥ ಭಾಗ್ಯ ಸಿಕ್ಕಿದೆ ಅಂದರೆ ಇವತ್ತು ನಾಡಿನ ತುಂಬ ಇವನೊಬ್ಬ ಯೋಗ್ಯ ಸ್ವಾಮಿ ಅಂತ ನನ್ನನ್ನು ಗೌರವಿಸ್ತಾರೆ ಅಂದರೆ ಅದು ನನ್ನ ಪೂಜ್ಯ ಗುರುಗಳು ನನಗೆ ಕೊಟ್ಟಿರುವ ದೊಡ್ಡ ಅನುಗ್ರಹ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅವರ ತಾಯಿಯ ಹೃದಯ ಬಹಳ ದೊಡ್ಡದು. ಅಪ್ಪ ಅವರು ಲಕ್ಷೋಪಲಕ್ಷ ಜನರ ಬಾಳಿಗೆ ಬೆಳಕನ್ನು ಚೆಲ್ಲಿದ, ಚಟಗಳನ್ನು ಬೇಡಿಸಿಕೊಂಡು ಎಂತೆಂಥ ಮನೆತನಗಳನ್ನು ಉದ್ಧಾರ ಮಾಡಿದರು. ಇಲ್ಲೇ ಲಿಂಗಸ್ಕೂರಿನಲ್ಲಿ ಕಾಡಪ್ಪ ಹೆಸರೂರಂತಾಗಿ ಹೋದರು. ಬಹಳ ದೊಡ್ಡ ಶ್ರೀಮಂತ. ಹೊತ್ತು ಮುಳುಗಿದ್ರು, ಕುಡಿದು ಫುಟ್ಪಾತ್ ಮೇಲೆ ಮಲಗುತ್ತಿದ್ದ. ಮನೆಯೊಳಗೆ ದುಡಿಯುವಂಥ ಆಳಮಕ್ಕಳು ಹೆಗಲ ಮೇಲೆ ಹೊತ್ಕೊಂಡು ಹೆಣ ತನ್ನ ಮನೆಯೊಳಗೆ ಹಾಕ್ತಿದ್ರು. ಅವರ ಹೆಂಡತಿ ಬಂದು ಅಜ್ಜ ಅವರಿಗೆ ಪಾದಕ್ಕೆ ಬಿದ್ದು ಬೇಡಿಕೊಂಡ್ರು, ಅಪ್ಪ ಅವರೇ, ನಿಮ್ಮ ಆಶೀರ್ವಾದದಿಂದ ದೊಡ್ಡ ಮನೆತನ, ಸಂಪತ್ತು ಬೇಕಾದಷ್ಟದ, ಮಾನ ಮರ್ಯಾದೆ ಅದ. ಆದ್ರೆ ನನ್ನ ಗಂಡ ಕುಡಿಯುವ ಚಟಕ್ಕೆ ಬಲಿಯಾಗಿ ಒಬ್ಬ ಭಿಕಾರಿಯಂತೆ ರಸ್ತೆಯೊಳಗೆ ಬಿಡ್ತಾನೆ. ಹೆಂಗರ ಮಾಡಿ ಬಿಡಿಸ್ಬೇಕು ಅಂದ್ರೆ ಅಪ್ಪ ಅವರ ಆ ಕ್ಷಣವೇ ಅವ್ರ ಮನೆಗೆ ಹೋಗಿ ಕಾಡಪ್ಪನವ್ರನ್ನ ಮುಂದೆ ಕೂಡಿಸ್ಕೊಂಡು, ಶರಣರೇ, ಇದಲ್ರಿಪ್ಪ ನಮ್ಮ ಜೀವನ, ನಾವು ಹೆಂಗೆ ಬದುಕಬಾರ್ದು, ಆದರ್ಶವಾಗಿ ಬದುಕಬೇಕು. ನಿಮಗೆ ದೇವರ ಆರೋಗ್ಯ ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಇದನ್ನು ಕೆಟ್ಟದಕ್ಕೆ ಖರ್ಚು ಮಾಡಬೇಡ್ರಿಪ್ಪ, ಬಡಬಗ್ಗರಿಗೆ ಕೊಡ್ರಿ, ಹಸಿದವರಿಗೆ ಅನ್ನ ಉಣಿಸ್ರಿ, ವ್ಯರ್ಥವಾಗಿ 10 ಸಾವಿರ ಕೆಟ್ಟ ಚಟಕ್ಕೆ ಹಾಳು ಮಾಡೋದಕ್ಕಿಂತ ಬಡ ಮಕ್ಕಳ ವಿದ್ಯಾರ್ಜನೆಗಾಗಿ ದಾನ ಮಾಡ್ರಿ ಅಂತ ಉಪದೇಶ ಮಾಡಿದರು. ಪರಿಣಾಮ ಆಯಿತು. ಕಾಡಪ್ಪನವರು ಅರ್ಧಾರ್ಧಂತೆ ಕಣ್ಣೀರು ಹಾಕಿ ಹಿಂಗೆ ಬಂದು ನನಗೆ ಯಾರೂ ಹೇಳಿದವರು ಇದ್ದಿಲ್ಲ ಅಪ್ಪ ಅವರೇ, ಎಲ್ಲರೂ ಬಂದು ಕಾಣಕ ತಗೊಂಡು ಹೋಗೋರೇ ಭಾಳ ಮಂದಿ ಗುರುಗಳು ಬಂದರು. ನನಗೆ ಚಟ ಬಿಡಿಸಲಿಲ್ಲ. ಇವತ್ತು ತಾವು ಬಂದೀರಿ, ತಮ್ಮ ಪಾದಕ್ಕೆ ಈ ಚಟವನ್ನು ಬಿಡ್ತೀನಿ ಅಂತ ಚಟ ಬಿಟ್ಟರು. ಮುಂದೆ ಒಬ್ಬ ಅಪರೂಪದ ಶರಣನಾಗಿ ಬದುಕಿದ. ವಿಜಯ ಮಹಾಂತೇಶ ಅನ್ನುವಂಥ ಅಂಕಿತದೊಳಗೆ 21ನೇ ಶತಮಾನದ ನೂತನ ವಚನಕಾರರಾದರು ಕಾಡಪ್ಪ ಹೆಸರೂರು. ಕಾಡಪ್ಪ ಹೆಸರು ಇವತ್ತು ಅವರ ಮಕ್ಕಳು ಅಲ್ಲಮ ಪ್ರಭುದೇವರ ಹೆಸರಿನಲ್ಲಿ ದೊಡ್ಡ ಆಸ್ಪತ್ರೆಯನ್ನು ಲಿಂಗಸ್ಕೂರಿನೊಳಗೆ ಕಟ್ಟಿದ್ದಾರೆ. ಡಾಕ್ಟರ್ ಚಂದ್ರಶೇಖರ ಹೆಸರೂರು ಅಂತ ತಿಳ್ಕೊಂಡು ಬಹಳ ದೊಡ್ಡ ವೈದ್ಯರಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ಕನಸನ್ನು ಇಟ್ಟುಕೊಂಡು ಇವತ್ತು ಗಂಟೆಗಳ ಕಾಲ ನಿಮ್ಮ ಮುಂದೆ ಈ ವಿಚಾರಗಳನ್ನು ನಾನು ಹಂಚಿಕೊಂಡಿದ್ದೇನೆ. ನಿಮ್ಮನ್ನು ಆದರ್ಶ ನಾಗರಿಕರನ್ನಾಗಿ, ಆದರ್ಶ ವ್ಯಕ್ತಿಗಳನ್ನಾಗಿ, ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತ ಏನಲ್ಲ, ಎಲ್ಲದನ್ನು ಓದಿಯೂ ಕೂಡ ನಮ್ಮ ಬದುಕಿಗೆ ಒಂದು ಉದ್ಯೋಗವನ್ನು ಮಾಡ್ತಾ, ಕಾಯಕವನ್ನು ಮಾಡ್ತಾ ನಾವು ಆದರ್ಶ ಮನುಷ್ಯರಾಗಿ ಬದುಕುವಂಥ ಸಂಕಲ್ಪವನ್ನು ಇವತ್ತಿನ ಈ ವ್ಯಸನ ಮುಕ್ತಿ ದಿನಾಚರಣೆಯಲ್ಲಿ ನಾವು ಮಾಡೋಣ. ಅದಕ್ಕಾಗಿ ನಿಮಗೊಂದೆರಡು ಮಾತುಗಳು. ನಿಮ್ಮ ಕೈಗಳನ್ನು ಹೀಗೆ ಮುಂದಿಡಿರಿ. ಎಲ್ಲ ಮಕ್ಕಳು ಬಲಗೈಯನ್ನು ಹೀಗೆ ಮುಂದಿಡಿರಿ. ಎಷ್ಟು ಆನಂದ ಆಯ್ತಲ್ಲ ಎದ್ದು ನಿಂತ್ರೆ ಅಂತೀರಿ. ಪ್ಲೀಸ್ ಎಲ್ಲರೂ ಕೈ ಹಿಡಿರಿ. ಮೂರನೇ ಮಾಡಿ ಎಲ್ಲರೂ. ನಾನು ನನ್ನ ಜೀವನದಲ್ಲಿ ಎಂದೂ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ. ದೇವರು ನಮಗೆ ಕೊಟ್ಟ ಈ ಬೆಲೆ ಬಾಳುವ ಶರೀರವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಮನುಷ್ಯತ್ವವನ್ನು ಕಳೆದುಕೊಂಡು